ನಮಗೆಲ್ಲ ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ರಂಗನಾಥ್ ಸರಿಗೆ ಸಹ ನನ್ನ ನಮನಗಳು, ಹಾಗೆ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ನಮನಗಳು. ಹಾಗೇನೆ ಈ ಎಲ್ಲ ಮಾಸ್ಟರ್ಸ್ ಏನು ನಾವು ಜಾಯಿನ್ ಆಗಿ ಒಂದು ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನ ನಾವು ಪಡ್ಕೊಳ್ತಾ ಇದ್ದೇವೆ, ಈ ವೇದಿಕೆಯಲ್ಲಿ ನಾವು ಹಾಜರಾಗ್ತಾ ಇದ್ದೇವೆ. ಪ್ರತಿಯೊಬ್ಬ ಮಾಸ್ಟರ್ಸ್ಗೆ ನನ್ನ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ಪ್ರಣಾಮವನ್ನ ಹೇಳುತ್ತಾ ಈ ಧ್ಯಾನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಈಗಾಗಲೇ ಧ್ಯಾನದ ಅನುಭವ ಇರುವವರು ಎಂದಿನಂತೆ ಧ್ಯಾನದ ನಿಯಮದಂತೆ ನಾವು ನಮ್ಮ 1 ಲೋಟ ನೀರನ್ನು ಸೇವಿಸಿ 1 ಲೋಟ ನೀರನ್ನು ಧ್ಯಾನದ ನಂತರ ಸೇವಿಸಲು ಇಟ್ಟುಕೊಳ್ಳೋಣ. ನಮ್ಮ ಕನ್ನಡಕ ಇದ್ದಂಥ ಪಕ್ಷದಲ್ಲಿ ಕನ್ನಡಕವನ್ನು ಪಕ್ಕದಲ್ಲಿಟ್ಟುಕೊಂಡು ಧ್ಯಾನಕ್ಕೆ ಸಿದ್ಧರಾಗೋಣ. ನಮ್ಮ ಎರಡೂ ಕೈಗಳನ್ನು ಲಾಕ್ ಮಾಡಿಕೊಂಡು ನಮ್ಮ ಎರಡೂ ಕೈಗಳನ್ನು 1 ನಿಮಿಷ ಮಾಸ್ಟರ್ಸ್. ಎರಡು ಕೈಗಳನ್ನು ಲಾಕ್ ಮಾಡಿಕೊಂಡು ಬೆಂಚು ಅಥವಾ ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನು ಕೆಳಗೆ ಬಿಟ್ಟು ಕೂತ್ಕೊಂಡಿರುವವರು ತಮ್ಮ ಎರಡೂ ಕೈಗಳನ್ನು ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಂಡು ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಹಾಗೇನೆ ಎರಡು ಕಾಲುಗಳನ್ನು ಹೀಗೆ ಲಾಕ್ ಮಾಡಿಕೊಂಡು ಕೂತ್ಕೊಳ್ಳಿ. ಕೆಳಗೆ ಅಂದರೆ ನೆಲದ ಮೇಲೆ ಕೂತಿರುವವರು ಖಾಲಿ ನೆಲದ ಮೇಲೆ ಕೂತ್ಕೊಳ್ಳದೆ ಯಾವುದಾದ್ರೂ ಬಟ್ಟೆ ಅಥವಾ ಮ್ಯಾಟ್ ಅಂತ ಹಾಕ್ಕೊಂಡು ಅದರ ಮೇಲೆ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಂಡು ಕೈಗಳನ್ನು ಲಾಕ್ ಮಾಡಿಕೊಂಡು ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಎಲ್ಲರೂ ಸಹ ಬೆನ್ನು ನೇರವಾಗಿರಲಿ. ಎಲ್ಲರ ಕಣ್ಣನ್ನು ಮೃದುವಾಗಿ ಮುಚ್ಚಿಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳೋಣ. ನಾವು ಮಾಡ್ತಾ ಇರತಕ್ಕಂತಹ ಧ್ಯಾನ ಆನ ಪಾನ ಸತಿ ಧ್ಯಾನ. ಆನ ಅಂದರೆ ನಾವು ಮಾಡತಕ್ಕಂತಹ ಅಥವಾ ಆಡತಕ್ಕಂತಹ ಉಸಿರು. ನಾವು ಉಸಿರನ್ನು ತೆಗೆದುಕೊಳ್ಳುವಾಗ ಈ ಪ್ರಪಂಚದಲ್ಲಿರತಕ್ಕಂತಹ ಈ ಜಗತ್ತಿನಲ್ಲಿರತಕ್ಕಂತಹ ಒಳ್ಳೆಯದೆಲ್ಲವೂ ಸಹ ನಮಗೆ ಬರಲಿ ಎಂಬ ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಹಾಗೆಯೇ ನಾವು ಅಪಾನ ಅಂದರೆ ನಾವು ಬಿಡುವ ಉಸಿರು ಬಿಡುವಾಗ ನಾವು ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅಥವಾ ನಮ್ಮಲ್ಲಿರತಕ್ಕಂಥ ಕೆಟ್ಟ ಆಲೋಚನೆಗಳು ಅಥವಾ ನಕಾರಾತ್ಮಕ ಆಲೋಚನೆಗಳು ಜೊತೆಗೆ ನಮ್ಮ ಶರೀರದಲ್ಲಿರತಕ್ಕಂತಹ ಯಾವುದೇ ಕಾಯಿಲೆ ಸಮಸ್ಯೆ ಇದ್ದಲ್ಲಿ ಎಲ್ಲವೂ ಹೊರಗೆ ಹೋಗಲಿ ಅಂತ ನಾವು ಅಂದ್ಕೊಳ್ಳೋಣ. ನಾವು ಮಾಡುವಾಗ ನಾವು ಗಮನಿಸತಕ್ಕಂತಹ ನಮ್ಮ ಉಸಿರು ಅಂದರೆ ನಮ್ಮ ಮೂಗಿನ ಮೂಲಕ ಹೊರಬರತಕ್ಕಂತಹ ಅಥವಾ ತೆಗೆದುಕೊಳ್ಳತಕ್ಕಂತಹ ಉಸಿರನ್ನೇ ನಾವು ಗಮನಿಸಿದಾಗ ಇದರ ಎರಡರ ಮಿಲನವನ್ನು ನಾವು ಸತಿ ಧ್ಯಾನ ಅಂತ ಕರಿತೇವೆ. ಈ ಧ್ಯಾನದಿಂದ ನಮಗೆ 100% ಒಂದು ನಮ್ಮ ಬ್ರಹ್ಮಾಂಡದಿಂದ ಬರತಕ್ಕಂತಹ ನಾವು ಪ್ರಾಣಶಕ್ತಿಯನ್ನು ನಮ್ಮ ಶರೀರದಲ್ಲಿ ಸಂಚರಿಸುವ ಹಾಗೆ ನಾವು ಮಾಡಿಕೊಳ್ಳಬಹುದು. ಇದೇ ನಮ್ಮ ಪ್ರಾಣಶಕ್ತಿ, ಇದೇ ನಮ್ಮ ದೇಹ, ಇದೇ ನಮ್ಮ ಉಸಿರು, ಇದುವೇ ನಮ್ಮ ಗುರು. ನಾವೀಗ ಮಾಡೋಣ.
ಈ ಸಂಗೀತ सुनाओगा ಜ್ಞಾನವನ್ನ चलो 4 10 in 1 भी सुनाओगा 20 इंट्रोड्यूसिंग 30 द फ्यूचर ऑफ ನಿಮಿಷಗಳವರೆಗೆ ಮಾಡಿ ನಂತರ ಶೂನ್ಯ ಧ್ಯಾನವನ್ನ ಮಾಡೋಣ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ನಾವು ಶೂನ್ಯ ಧ್ಯಾನವನ್ನು ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರ ಗಮನ ಉಸಿರಾಟದ ಮೇಲೆ ಇರಲಿ. ಆಳವಾದ ಮೌನ ಧ್ಯಾನ, ಶೂನ್ಯ ಧ್ಯಾನ, ಸೈಲೆಂಟ್ ಮೆಡಿಟೇಷನ್ ಅನ್ನು ಮಾಡೋಣ. ಯಾವುದೇ ಚಿಂತೆ ಅಥವಾ ಆಲೋಚನೆ ಬೇಡ. ಶರೀರದಲ್ಲಿ ಯಾವುದೇ ಬಿಗಿತ ಬೇಡ. ಕೇವಲ ಎಲ್ಲರ ಗಮನ ನಾವಾಡುವ ಉಸಿರಿನ ಮೇಲೆ ಇರಲಿ. ಮುಂದಿನ ಸೂಚನೆಯವರೆಗೆ ಯಾರು ಸಹ ಕಣ್ಣು ತೆರೆಯಬೇಡಿ. ಆಳವಾದ ಧ್ಯಾನಕ್ಕೆ ಹೋಗೋಣ. ಮನಸ್ಸು ತಟಸ್ಥವಾಗಿ ಧ್ಯಾನವನ್ನು ಮಾಡೋಣ.
ಮಾಸ್ಟರ್ಸ್, ಇನ್ನು ಕೇವಲ 3 ನಿಮಿಷಗಳ ಮೌನ ಧ್ಯಾನವನ್ನ ಮಾಡೋಣ. ಯಾರೂ ಕಣ್ಣು ತೆರೆಯಬೇಡಿ. ಎಲ್ಲರ ಗಮನ ನಮ್ಮ ಉಸಿರಿನ ಮೇಲೆ ಇರಲಿ. ಇನ್ನು ಕೇವಲ 1 ನಿಮಿಷಗಳ ಧ್ಯಾನ. ಕೇವಲ 30 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ತೆರೆಯಬೇಡಿ. ಇನ್ನು ಕೇವಲ 5 ಸೆಕೆಂಡುಗಳ ಧ್ಯಾನ. 1, 2, 3, 4, 5. ಎಲ್ಲರೂ ಸಹ ತಮ್ಮ 2 ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ಎಲ್ಲರೂ ಸಹ ತಮ್ಮ ಕೈಗಳನ್ನು 2 ಕೈಗಳನ್ನು ಹಸ್ತವನ್ನು ನೋಡುತ್ತಾ ನಿಧಾನವಾಗಿ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಎಲ್ಲರೂ ಸಹ ತಮ್ಮ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ. ಅದ್ಭುತವಾದ 30 ನಿಮಿಷಗಳ ಸಂಗೀತ ಧ್ಯಾನ ಹಾಗೂ 10 ನಿಮಿಷಗಳ ಮೌನ ಧ್ಯಾನವನ್ನು ಮಾಡಿದ ಎಲ್ಲರೂ ಮಾಸ್ಟರ್ಸ್ಗೆ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಕೃತಜ್ಞತೆಗಳು. ಹಾಗೆ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಮಾಸ್ಟರ್ಸ್,
ಮುಂದಿನ ಕಾರ್ಯಕ್ರಮ ಜ್ಞಾನ ಹಂಚಿಕೆ. ನಮ್ಮ ಮಹಾತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ, ಜೊತೆಗೆ ನಮಗೆ ಈ ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ನಮ್ಮೊಂದಿಗಿದ್ದಾರೆ. ಸರ್ ಅವರು ಈ ದಿನ ಪತ್ರಿಜಿ 5 ಬೆರಳುಗಳ ಪರಿಕಲ್ಪನೆಯ ಬಗ್ಗೆ ನಮಗೆ ಜ್ಞಾನವನ್ನು ಹಂಚಲಿದ್ದಾರೆ. ಈ ವೇದಿಕೆಯ ಎಲ್ಲ ಮಾಸ್ಟರ್ಸ್ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ರಂಗನಾಥ್ ಸರ್ ಅವರನ್ನು ಈ ವೇದಿಕೆಗೆ ಬರಮಾಡಿಕೊಂಡು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ಮಾ, ಧನ್ಯವಾದಗಳು. ಮಾಸ್ಟರ್ಸ್ ಎಲ್ಲರಿಗೂ ಶುಭ ಸಂಜೆ. ನಮಸ್ತೆ ಟು ಆಲ್. ಸೊ ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವ್ರಿಗೂ ಮತ್ತೆ ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವ್ರಿಗೂ ಅನೇಕ ಧನ್ಯವಾದಗಳು, ಕೃತಜ್ಞತೆ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತಾರೆ. ರೈಟ್. ಓಕೆ ಮಾಸ್ಟರ್ಸ್, ಇಷ್ಟವರೆಗೂ ಅದ್ಭುತವಾದ ಧ್ಯಾನ ಮಾಡಿದ್ವಿ. ಅದ್ಭುತವಾದ ಶಕ್ತಿ, ನಮ್ಮಲ್ಲಿರುವಂಥ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ವಿ. ಧ್ಯಾನದಿಂದ 40 ನಿಮಿಷ ಕಾಲ ಅದ್ಭುತವಾದ ಸಂಗೀತ ಧ್ಯಾನ, ಇದನ್ನು ಅಭ್ಯಾಸ ಮಾಡಿಸಿ, ಇದನ್ನು ನಮಗೆಲ್ಲರಿಗೂ ಅಭ್ಯಾಸ ಮಾಡಿಸಿರುವಂಥ ರೇವತಿ ಮೇಡಮ್ಗೂ ನಾವೆಲ್ಲರೂ ಒಂದ್ಸರಿ ಕೃತಜ್ಞತೆ ಸಲ್ಲಿಸೋಣ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಿದ್ರಿ. ರೈಟ್. ಓಕೆ, ಇವತ್ತು ಸೊ ಎಷ್ಟನೇ ದಿನಮ್ಮ? ಇವತ್ತು ನಾವು 24 ಸರ್, 24th ಡೇ. 24ನೇ ದಿನಕ್ಕೆ ಬಂದಿದ್ದೀವಿ. ಓಕೆ, 41 ದಿವಸದಲ್ಲಿ 24ನೇ ದಿನ. ಸೊ ಅದ್ಭುತವಾದ ರೀತಿಯಲ್ಲಿ ಕ್ಲಾಸಸ್ ನಡೀತಾ ಇದೆ. ಎಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಸೊ ಪ್ರತಿಯೊಬ್ಬರು ಅದ್ಭುತವಾದ ಧ್ಯಾನ ಮತ್ತೆ ಜ್ಞಾನ ಎರಡನ್ನೂ ಪಡಿತಾ ಇದ್ವಿ. ಸೊ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ನಾವೇನು ಮಾಡಬೇಕು, ಪ್ರಚಾರ ಮಾಡಬೇಕು. ಆಯ್ತಾ? ಸೊ ನಾವೆಲ್ಲರೂ ಭಾಗವಹಿಸೋದಲ್ಲ, ಇನ್ನೂ ಅನೇಕ ಮಾಸ್ಟರ್ಸ್, ಅನೇಕ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಎಲ್ಲರಿಗೂ ಪ್ರಚಾರ ಮಾಡಿ. ಯಾಕಂದರೆ ಈ ಕಾರ್ಯಕ್ರಮ ಈ ಸಮಯದಲ್ಲಿ ಅತಿ ಉಪಯುಕ್ತವಾದ ಕಾರ್ಯಕ್ರಮ. ಪ್ರತಿದಿನ ನಾವು ಏನು ಮಾಡಬೇಕು, ನೈಟು ಧ್ಯಾನ ಮಾಡಿಕೊಂಡು ಸ್ವಲ್ಪ ಈ ರೀತಿಯಲ್ಲಿ ಸಜ್ಜನ ಸಂಗತಿ ಮಾಡಿಕೊಂಡು ಮಲಗಿದರೆ, ಓಕೆ, ಇಲ್ಲ ಅಂದರೆ ಧ್ಯಾನ ಮಾಡ್ಕೋಬೋದು. ಆ ರೀತಿಯಲ್ಲಿ ಮಾಡುವಾಗ ನಮ್ಮ ನಿದ್ರೆ ಆಗಲಿ ಮತ್ತು ಮುಂದೆ ನಾವು ಮಾಡುವಂಥ ಧ್ಯಾನ ಆಗಲಿ ಎರಡನ್ನೂ ಸಹ ಅತಿ ಹೇಳ್ಬೇಕಂದ್ರೆ ಅತಿ ಉನ್ನತವಾಗಿರುತ್ತೆ, ಅತಿ ಫಲವಂತವಾಗಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಈ ರೀತಿಯಲ್ಲಿ ಎಲ್ಲರಿಗೂ ಇದು ಪ್ರಸಾರ ಮಾಡಬೇಕು. ಈ ಕಾರ್ಯಕ್ರಮ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿ ದಯವಿಟ್ಟು. ಸೊ ಇನ್ನೊಂದೇನೆಂದರೆ, ನಾವು ನೈಟು ಮಲಗುವಾಗ ಈ ಧ್ಯಾನ ಮಾಡಿ ಮಲಗ್ತಾ ಇದ್ವಲ್ಲ, ಯಾವುದೇ ನಿಮಗೆ ಸ್ವಲ್ಪ ಅಂದರೆ ಯಾವುದೇ ವಿಷಯ, ಯಾವುದೇ ಒಂಥರ ಸಂಕಲ್ಪ ಇದ್ರೂ ಆರೋಗ್ಯದ ಬಗ್ಗೆ ಇನ್ನೊಂದು ಇದ್ದರೆ, ನೀವು ಒಂದ್ಸರಿ ಮಲಗಕ್ಕೆ ಮುಂಚೆ ಜಸ್ಟ್ ಒಂದು 5 ನಿಮಿಷ ಧ್ಯಾನ, ಈಗಾಗಲೇ ಧ್ಯಾನ ಮಾಡಿರ್ತಿರಲಿಲ್ಲ, ಅತ್ಯುತ್ತಮ ಶಕ್ತಿ ನಿಮ್ಮ ಹತ್ರ ಇರ್ತದೆ, ಉನ್ನತವಾದ ಶಕ್ತಿ. ಸೊ ಒಂದು 5 ನಿಮಿಷ ಸಂಕಲ್ಪ ಹೇಳ್ಕೊಂಡು 5 ನಿಮಿಷ ಅಂದರೆ ಸಂಕಲ್ಪ ಹೇಳ್ಕೊಂಡು 5 ನಿಮಿಷ ಧ್ಯಾನದಲ್ಲಿ ಕೂತಿ ಆಮೇಲೆ ನಿದ್ದೆ ಮಾಡಿ. ಅದು ಏನಾಗತ್ತಂದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ತಲುಪಿಸ್ತದೆ ನೇರವಾಗಿ. ಓಕೆ, ಅದು ನೀವೇನು ಮಾಡೋದು ಬೇಕಾಗಿಲ್ಲ. ಸೊ ನಿಮ್ಮ ಪ್ರಯತ್ನ ಸ್ವಲ್ಪನೇ, ಆದರೆ ಮಿಕ್ಕಿದ ಪ್ರಯತ್ನ ಯಾರು ಮಾಡ್ತಾರೆ? ನಿಸರ್ಗ ಮಾಡುತ್ತೆ. ಓಕೆ, ಸೊ ಅಂದರೆ ವಿಶ್ವಮಯ ಪ್ರಾಣಶಕ್ತಿ ನಮಗೆ ಆ ಕೆಲಸ ಮಾಡ್ತದೆ. ಯಾಕೆ ಅಂತಂದರೆ ಆ ಸಮಯದಲ್ಲಿ ನೀವು ಏನೇ ಕೊಟ್ಟಿದ್ರು ನೇರವಾಗಿ ಉಪಪ್ರಜ್ಞಾ ಮನಸ್ಸು ತಲುಪಿಸ್ತದೆ. ಉಪಪ್ರಜ್ಞಾ ಮನಸ್ಸು ನಾವೆಲ್ಲರಿಗೂ ಗೊತ್ತು, ಅದು ಏನೂ ಅಲ್ಲ, ಅದರದೇ ಆದ ಆತ್ಮ. ಅರ್ಥ ಆಯ್ತಾ? ಉಪಪ್ರಜ್ಞಾ ಮನಸ್ಸು ಅಂದರೆ ಯಾವುದೂ ಅಲ್ಲ, ನನ್ನ ಒಳಗಡೆ ಇರುವಂಥ ನನ್ನ ಆತ್ಮ ಏನಿದೆ ಅದೇ ಉಪಪ್ರಜ್ಞಾ ಮನಸ್ಸು. ಅರ್ಥ ಆಯ್ತಾ? ನಾನು ಈಗಾಗಲೇ ಹೇಳ್ತಾ ಇದ್ದೆ, ಅನೇಕ ಕ್ಲಾಸಲ್ಲಿ ಹೇಳಿದ್ದೀನಿ. ಅಂದರೆ ಫಿಸಿಕಲ್ ಮೈಂಡ್ ಅಂದರೆ ನಮ್ಮ ಭೌತಿಕ ಶರೀರಕ್ಕೆ ಒಂದು ಮೈಂಡ್ ಇದೆ. ಏನಂತ ಕರಿತೀವಿ ನಾವು? ಚೇತನಾತ್ಮಕ ಮನಸ್ಸು. ಓಕೆ,
ಇಟ್ ಈಸ್ ಪ್ರಜ್ಞಾ ಮನಸ್ಸು ಅಂತ ಕರಿತೀವಿ. ಕಾನ್ಸಿಯಸ್ ಮೈಂಡ್, ಫಿಸಿಕಲ್ ಕಾನ್ಸಿಯಸ್ ಮೈಂಡ್, ಫಿಸಿಕಲ್ ಕಾನ್ಸಿಯಸ್ ಮೈಂಡ್. ಮತ್ತೆ ಇನ್ನೊಂದು ಮನಸ್ಸಿರುತ್ತೆ, ನಮ್ಮ ಒಳಗಡೆ ಇನ್ನೊಂದು ಮನಸ್ಸಿರುತ್ತೆ. ಆ ಮನಸ್ಸು ಹೆಸರು ಅಂತರ ಮನಸ್ಸು, ಉಪಪ್ರಜ್ಞಾ ಮನಸ್ಸು, ಉಪಚೇತನ ಮನಸ್ಸು, ಸಬ್ ಕಾನ್ಸಿಯಸ್ ಮೈಂಡ್. ಅದು ಯಾವ ಜೊತೆಗೆ ಇರುತ್ತೆ ಅಂತಂದ್ರೆ ನಮ್ಮ ಆತ್ಮ ಜೊತೆಗೆ ಇರುತ್ತೆ ಯಾವಾಗಲೂ. ಆ, ಆತ್ಮದು ಸಹ ಒಂಥರ ಅದೊಂದು ಶರೀರ, ಆದರೆ ಸೂಕ್ಷ್ಮ ಶರೀರ ಅದು. ಈ ನಮ್ಗೆ ಮೇಲ್ನೋಟ ಕಾಣಿಸ್ತಾ ಇರೋಂಥದ್ದು ಇದು ಯಾವ ಶರೀರ? ಇದು ಫಿಸಿಕಲ್ ಬಾಡಿ, ಅಂದರೆ ಪಾಂಚಭೌತಿಕ ಶರೀರ. ಭೌತಿಕ ಶರೀರ ಕಾಣಿಸ್ತದೆ, ಅದಕ್ಕಿರುವಂಥ ಮೈಂಡು ಫಿಸಿಕಲ್ ಮೈಂಡ್ ಆಗಿದ್ರೆ ಒಳಗಡೆ ಕಾಣಿಸ್ತಾ ಇಲ್ಲ, ಆದರೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿರುವಂಥ ಆ ಶರೀರ ಆತ್ಮ ಶರೀರ. ಅದಕ್ಕೂ ಜೊತೆಗಿರುವಂಥ ಮನಸ್ಸು ಬಂದ್ಬಿಟ್ಟು ಉಪಪ್ರಜ್ಞಾ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್. ಸೊ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನೇನಿರುತ್ತೆ? ಇಡೀ ಈ ಜೀವನ ಕಂಪ್ಲೀಟ್ ಪ್ರಯಾಣ ಪ್ರತಿ ಸೆಕೆಂಡ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಈಗ ನಾವೆಲ್ಲ ಇಲ್ಲಿ ಭಾಗವಹಿಸಿ ಇಲ್ಲಿ ಕ್ಲಾಸ್ ಕೇಳಿಸ್ಕೊತಾ ಇದೀವಿ ಅಲ್ವಾ? ನಮ್ಮೆಲ್ಲರ ಏನೇನು ನಾವು ಮಾಡ್ತಾ ಇದೀವೋ ಈ ಪ್ರತಿಯೊಂದು ಅವರವರ ಉಪಪ್ರಜ್ಞಾ ಮನಸ್ಸಲ್ಲಿ ಏನಾಗುತ್ತೆ? ಸ್ಟೋರ್ ಆಗ್ತದೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಇಡೀ ಜೀವನ ಒಂಥರ ರೆಕಾರ್ಡ್. ನಾವೆಲ್ಲ ಕೇಳಿಸ್ಕೊಂತಾ ಇರ್ತೀವಲ್ಲ, ಅವಾಗ ಎಲ್ಲರೂ ಹೇಳ್ತಾ ಇರ್ತಾರೆ ಮಾಸ್ಟರ್ಸು ಏನಂತ, ಆಕಾಶಿಕ್ ರೆಕಾರ್ಡ್ಸ್ ಅಂತ. ಆಕಾಶಿಕ್ ರೆಕಾರ್ಡ್ಸ್ ಅಂದ್ರೆ ಎಲ್ಲೋ ಆಕಾಶದಲ್ಲಿ ಇಲ್ಲ, ಆಕಾಶದಲ್ಲಿ ರೆಕಾರ್ಡ್ಸ್ ಇಲ್ಲ, ಅದನ್ನ ಆಕಾಶ ರೆಕಾರ್ಡ್ಸಿಕ್ ಅಂತ ಹೇಳಕ್ಕೆ. ಅದಿರೋದು ಎಲ್ಲಿ ಅಂದ್ರೆ ನಿಮ್ಮ ಒಳಗಡೆನೆ, ನಿಮ್ಮ ಉಪಪ್ರಜ್ಞಾ ಮನಸ್ಸಲ್ಲಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿ ರೆಕಾರ್ಡ್ಸ್ ತರ ಇರುತ್ತೆ. ಫೈಲ್ಸ್ ತರ ಇರುತ್ತೆ. ಅರ್ಥ ಆಯ್ತಾ? ಅನೇಕ ಸನ್ನಿವೇಶಗಳು ಈ ಭೂಮಿ ಮೇಲೆ ನೀವು ಹುಟ್ಟಿದ ಮೇಲೆ, ಹುಟ್ಟಿದಿಂದ ಮರಣವರೆಗೂ, ಜನನದಿಂದ ಮರಣವರೆಗೂ ಏನೇನು ಮಾಡಿರ್ತೀವೋ ಪ್ರತಿ ಕೆಲಸ, ನೀವೇನು ಕಲ್ಸ್ಕೊಂಡಿರೋದು, ಮಾಡಿರೋಂಥ ಕರ್ಮಗಳು, ಒಳ್ಳೆಯದು ಕೆಟ್ಟದು, ಪ್ರತಿಯೊಂದು ಪ್ರತಿನಿತ್ಯ ಅದು ರೆಕಾರ್ಡ್ ಆಗ್ತಾ ಇರ್ತದೆ ನೋಡಿ. ಸೊ ನಮ್ಗೆ ಗೊತ್ತಿಲ್ಲದೆ ರೆಕಾರ್ಡ್ ಆಗ್ತಾ ಇರ್ತದೆ. ನಾವೇನು ಸ್ಪೆಸಿಫಿಕ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ, ಅದು ಆಟೋಮೆಟಿಕ್ ರೆಕಾರ್ಡ್ ಆಗ್ತಾನೆ ಇರ್ತದೆ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಒಂದು ಕ್ಯಾಮರಾ ಇದೆ ಅಂತ ಅರ್ಥ. ನಮ್ಮ ಒಳಗಡೆನೆ ಒಂದು ಕ್ಯಾಮರಾ ಅದ್ಭುತವಾದ ರೀತಿಯಲ್ಲಿ ಸೃಷ್ಟಿಕರ್ತ ಮಾಡಿಕೊಟ್ಟಿದ್ದಾನೆ. ಯಾಕಂದ್ರೆ ಮತ್ತೆ ನೋಡ್ಕೋಬೇಕಲ್ಲ ನೀವು. ಈ ಜನ್ಮದ ಮರಣಾಂತರ ನೀವೇನು ಮಾಡಬೇಕು? ನೀವು ಆತ್ಮ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ನಾನೇನು ಮಾಡಿದ್ದೀನಿ, ಏನು ಮಾಡಿಲ್ಲ, ಏನು ಮಾಡಕ್ಕೆ ಬಂದಿದ್ದೀನಿ, ಏನು ಬಿಟ್ಟು ಹೋಗಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ, ಯಾವ್ದು ಕರೆಕ್ಟ್ ಮಾಡಿದ್ದೀನಿ, ಇದೆಲ್ಲ ಮತ್ತೆ ತಿಳ್ಕೊಳ್ಳೋದು ಯಾರು? ಮತ್ತೆ ನೀವೇ ತಿಳ್ಕೊಳ್ಳೋದು. ಅಲ್ಲಿ ಯಾರೋ ಇಲ್ಲ ಕೂತ್ಕೊಂಡು ನಿಮಗೆ ಶಿಕ್ಷೆ ಕೊಡೋಕ್ಕೆ ಯಾರೂ ಇಲ್ಲ. ಎಲ್ಲ ಕಡೆ ಶಿಕ್ಷಣ ಇರೋದು. ಶಿಕ್ಷಣ. ಅರ್ಥ ಆಯ್ತಾ? ಸೊ ಇಟ್ ಈಸ್ ಕಾಲ್ಡ್ ನಾಟ್ ಪನಿಷ್ಮೆಂಟ್, ಇಟ್ ಈಸ್ ಟ್ರೈನಿಂಗ್, ಟೆಸ್ಟಿಂಗ್ ಅಂಡ್ ಟ್ರೈನಿಂಗ್ ಅಷ್ಟೇ ಇರೋದು. ಸೊ ಆ ರೀತಿಯಲ್ಲಿ ಸ್ನೇಹಿತರೆ, ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನವನ್ನು ಉನ್ನತೀಕರಣ ಮಾಡಿಕೊಂಡಕ್ಕೆ ಇಂಥ ಅದ್ಭುತವಾದ ಧ್ಯಾನ ಜ್ಞಾನ. ಓಕೆ, ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಇದನ್ನು ಅಳವಡಿಸ್ಬೇಕು. ಉಪಪ್ರಜ್ಞಾ ಮನಸ್ಸು ಅತಿ ಪವಾಡವಾದ ಮನಸ್ಸು. ಯಾವುದೇ ಸಾಧಿಸ್ಬೇಕಂದ್ರೆ ಅದರಿಂದ ಸಾಧಿಸ್ಬೋದು. ಓಕೆ, ರೈಟ್. ಸೊ ಇವತ್ತಿನ ಕಾನ್ಸೆಪ್ಟ್ ಅದೇ ರೀತಿಯಲ್ಲಿ. ಸೊ ಪ್ರತಿಯೊಂದು ದಿವಸ ನಾವು ಆಧ್ಯಾತ್ಮಿಕ ಜ್ಞಾನ ತಿಳ್ಕೊತಾ ಇದೀವಿ. ಇವತ್ತಿನ ಪ್ರತ್ಯೇಕವಾಗಿ ಏನಂದ್ರೆ ನಮ್ಮ ಪತ್ರಿಜಿ ಅವರ 5 ಬೆರಗಳ ಪರಿಕಲ್ಪನೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಪತ್ರಿ ಸರ್ ಇಲ್ಲಂತ 5 ಬೆರಳುಗಳ ಪರಿಕಲ್ಪನೆ ಈಗಾಗಲೇ ಇಂದಿನ ಕ್ಲಾಸಲ್ಲಿ ನಾವು ಹೇಳ್ತಾನೆ ಬಂದಿದ್ದೀವಿ. ಸೊ ಇವತ್ತು ಅದೆಲ್ಲ ತಿಳ್ಕೊತು ಹೋಗೋಣ. ಸೊ ಮೊದಲನೇದೇನೆಂದ್ರೆ ನಮಗೆಲ್ಲ ಗೊತ್ತಿರುವಂಥದ್ದು ಅಂದರೆ ಪತ್ರಿ ಸರ್ ಹೇಳಿದಂಥ ಆ ಕಾನ್ಸೆಪ್ಟ್ಸ್ಗೂ ಮುಂದೆ ನಾವು ಒಂದು ತಿಳ್ಕೊಳ್ಳೋದೇನೆಂದರೆ ನಮ್ಮ ನೇಚರ್ ಪ್ರಕಾರ ನಮ್ಮ 5 ಫಿಂಗರ್ ಕಾನ್ಸೆಪ್ಟ್. ಅಂದರೆ ಪ್ರಕೃತಿ ಅಂದರೆ ನೈಸರ್ಗಿಕವಾಗಿ ನಮ್ಮ 2 ಕೈಯಲ್ಲಿ ಇರುವಂಥ ಎರಡು ಅಂಗೈಯಲ್ಲಿರುವಂಥ ಎಲ್ಲ ಬೆರಳಿಗೆ ಒಂದು ಅರ್ಥ ಇದೆ. ಇದೆಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ. ಮುದ್ರಾ ವಿಜ್ಞಾನದಲ್ಲಿ ನಾವು ವಿಶಿಷ್ಟವಾಗಿ ತಿಳ್ಕೊಂಡಿದ್ವಿ. ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತೀವಿ, ಯಾವುದೋ ಒಂದು ಮುದ್ರಾ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ ಅಲ್ವಾ? ಸೊ ಆ ರೀತಿಯಲ್ಲಿ ಸೊ ಈ ಮುದ್ರಾ ವಿಜ್ಞಾನದಲ್ಲಿ ಯಾವ ರೀತಿಯಲ್ಲಿ ಹೇಳ್ಕೊಡ್ತಾರೆ ಅಂದರೆ ನೋಡಿ, 2 ಕೈಗಳು, 2 ಹಸ್ತಗಳಲ್ಲಿ ಒಂದು ಹಸ್ತ ತಿಳ್ಕೊಳ್ಳೋಣ ಫಸ್ಟ್. ಇದರಲ್ಲಿ ಏನಿರುತ್ತೆ? ಇದು ನಮ್ಮ ದೇಹ. ಮೊದಲನೇದಾಗಿ ಇಡೀ ಈ ವಿಶ್ವ ಯಾವುದೇ ತಯಾರಾಗಿದೆ? ಪಂಚಭೂತಗಳಿಂದ ತಯಾರಾಗಿದೆ.
ವಿಶ್ವದ ಪೂರ್ತಿ ರಚನೆ ಆಗಿರೋದು ವಿಶ್ವದಲ್ಲಿರುವಂಥ ಎಲ್ಲ ನಕ್ಷತ್ರಗಳು, ಗ್ರಹಗಳು, ಆಯ್ತಾ, ಉಪಗ್ರಹಗಳು, ಮತ್ತೆ ಇಡೀ ಉಪಗ್ರಹಗಳಂದ್ರೆ ಗ್ರಹಗಳಂದ್ರೆ ಭೂಮಿ ಎಲ್ಲ ಬರುತ್ತೆ. ಸೊ ಪ್ರತಿ ಒಂದು ತಯಾರಾಗಿರೋದೇನು, ಎಲ್ಲಿಂದ ತಯಾರಾಗಿದೆ ಅಂದ್ರೆ ಪಂಚಭೂತಗಳಿಂದ, ಪಂಚಮಹಾಭೂತಗಳಿಂದ ತಯಾರಾಗಿದೆ. ಇದೆಲ್ಲ ನಮಗೆ ಗೊತ್ತಿರೋ ವಿಷಯ. ಇದೇ ಪಂಚಮಹಾಭೂತಗಳು ನಮ್ಮಲ್ಲಿ ಇದೆ ನೋಡಿ. ನಾನು ಎಲ್ಲಿಂದ ತಯಾರಾಗಿದ್ದೀನಿ, ಈ ಶರೀರ ಎಲ್ಲಿಂದ ತಯಾರಾಗಿದೆ ಅಂತ ನೋಡಕ್ ಹೋದ್ರೆ ಏನೂ ಇಲ್ಲ, ಅಲ್ಲಿರೋದು ಪಂಚಭೂತಗಳೇ. ಕೊನೆಯದಾಗಿ ಏನು ನೋಡಕ್ ಹೋದ್ರು ಅಲ್ಲಿರೋದು ಪಂಚಭೂತಗಳು ಬಿಟ್ರೆ ಇನ್ನು ಯಾವುದೂ ಇಲ್ಲ. ಅರ್ಥ ಆಯ್ತಾ? ಸೊ ಈ ಪಂಚಭೂತಗಳಲ್ಲಿ ಯಾವ ಪಂಚಭೂತಗಳು ಎಷ್ಟಿದೆ, ಎಷ್ಟು ಪರಿಣಾಮದಲ್ಲಿರ್ತದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಯ್ತಾ? ಸೊ ನಮ್ಮಲ್ಲಿ ನೋಡಿದ್ರೆ ಇಡೀ ದೇಹ ನೋಡಿದ್ರೆ ಹೆಚ್ಚು ನೀರಿರುತ್ತೆ. ಅರ್ಥ ಆಯ್ತಾ? ಒಂದು 70% ನೀರೇ ಇರ್ತದೆ ಇದರಲ್ಲಿ. ಇನ್ನು ಮಿಕ್ಕಿರೋದು ಈ ಅಂದ್ರೆ ಭೂತತ್ವ, ಅರ್ತ್ ಎಲಿಮೆಂಟು, ಆಮೇಲೆ ಆಕಾಶಿಕ ಎಲಿಮೆಂಟು ಅಲ್ವಾ, ಮತ್ತೆ ವಾಯು ಎಲಿಮೆಂಟು, ಅಗ್ನಿ ಎಲಿಮೆಂಟು, ಅಂದ್ರೆ ಅಗ್ನಿ ತತ್ವ, ವಾಯು ತತ್ವ, ಇವೆಲ್ಲನೂ ಮಿಕ್ಕಿದು. ಆದರೆ ಹೆಚ್ಚಾಗಿ ಏನಿರುತ್ತೆ ಅಬ್ಸರ್ವ್ ಮಾಡಿದ್ರೆ ನಮ್ಮಲ್ಲಿ ಈ ನೀರು ತತ್ವ ಹೆಚ್ಚಾಗಿರುತ್ತೆ. ಅದು ಪ್ರತಿಯೊಬ್ಬರು ದೇಹದಲ್ಲಿ ನೀರು ತತ್ವ, ಜಲತತ್ವ ಹೆಚ್ಚಾಗಿದೆ ಅಂತ ಅರ್ಥ. ಸೊ ಈ ತತ್ವಗಳೆಲ್ಲ ನೋಡಿ, ಈ ತತ್ವಗಳು ಪ್ರಧಾನವಾಗಿ ಏನಂದ್ರೆ ಎಲ್ಲ ಪಂಚಭೂತಗಳು, ನಮ್ಮಲ್ಲಿರುವಂಥ ಪಂಚಭೂತಗಳು ನಮ್ಮ ದೇಹದಲ್ಲಿ ಪ್ರತಿಯೊಂದು ಯಾವ ರೀತಿ ಇರಬೇಕು, ಸಮತೋಲನ ಸ್ಥಿತಿಯಲ್ಲಿ ಇರಬೇಕು. ಯಾವುದು ಎಷ್ಟಿರಬೇಕು ಅಷ್ಟೇ ಇರಬೇಕು. ಯಾವುದೇ ಹೆಚ್ಚು ಕಡಿಮೆ ಆದರೆ ಅಲ್ಲಿ ನಮ್ಗೇನಾಗತ್ತೆ, ಅನಾರೋಗ್ಯ ಬರುತ್ತೆ, ಅಷ್ಟೇ ಆಗೋದು. ಅದಕ್ಕೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇಡೀ ನಮ್ಮ ದೇಹದಲ್ಲಿರುವಂಥ ಈ ಪಂಚಭೂತಗಳು ಎಲ್ಲಿಂದ ನಾವು ನಿಯಂತ್ರಣ ಮಾಡ್ಕೋಬಹುದು ಅಂತ ನೋಡಿದ್ರೆ ಋಷಿಗಳು ಮುನಿಗಳು ಕಂಡಿಡುವಂಥ ಅತಿ ಅದ್ಭುತವಾದ, ಅತಿ ಸುಲಭವಾದ ಪರಿಹಾರ ಏನು ಸಿಕ್ತು ಅಂತಂದ್ರೆ, ಆಯ್ತಾ, ಏನು ಸಿಕ್ತು ಅಂದ್ರೆ ಈ ಬೆರಳಲ್ಲೇ ಇದೆ ಅಂತ ಅರ್ಥ ಇದೆ. ಈ ಎಲ್ಲ 5 ಬೆರಳಲ್ಲಿ 5 ಪಂಚಭೂತಗಳು ಇದೆ ಅಂತ ಅವರು ಕಂಡಿಡಿದ್ದಾರೆ. ಅರ್ಥ ಆಯ್ತಾ? ಸೊ ಎಷ್ಟು ಈಸಿಯಾಗಿ ಅಂದ್ರೆ ಈ ವಿಜ್ಞಾನ ಎಲ್ಲಿಂದ ಬಂದಿದೆಯಲ್ಲ, ನಮ್ಮ ಮುನಿ ಋಷಿಗಳಿಂದ ಬಂದಿರೋದೆ. ಅದು ಅರ್ಥ ಮಾಡ್ಕೋಬೇಕು. ಯಾರೋ ಒಂದು ಸೈಂಟಿಸ್ಟು ಇನ್ನೊಬ್ರು ಯಾರೋ ಕಂಡಿಡಿದು ಅಲ್ಲ ಇದು. ಇಂಥ ವಿಜ್ಞಾನ, ನಾನು ಹೇಳ್ತಾ ಇದ್ದೀನಿ, ಇಂಥ ವಿಜ್ಞಾನ ಅನೇಕ ವಿಜ್ಞಾನಗಳು ಇತ್ತು ನಮ್ಮ ಸನಾತನ ಧರ್ಮದಲ್ಲಿ. ವೇದಗಳಿಂದ ಎಲ್ಲ ಕಡೆ ಅಂದ್ರೆ ಪುರಾಣಗಳಿಂದ, ಆ ಪುರಾಣ ಗ್ರಂಥಗಳಿಂದ ಬಂದಿರೋದು ಅನೇಕ ವಿಧ ವಿಜ್ಞಾನಗಳಿತ್ತು. ಅವೆಲ್ಲ ಸುಟ್ಟೋಗಿದೆ ಅನ್ಫಾರ್ಚುನೇಟ್ಲಿ. ಅಂದ್ರೆ ದುರದೃಷ್ಟವಶಾತ್ ಏನಾಗಿದೆ, ಎಲ್ಲಾನು ಬೆಂಕಿ ಸುಟ್ಟೋಗಿ ಎಲ್ಲ ಯಾವುದು ನಮಗೆ ಲಭ್ಯವಾಗಿಲ್ಲ. ಸೊ ಅದೃಷ್ಟವಶಾತ್ ಅಂದ್ರೆ ಇನ್ನೂ ಸ್ವಲ್ಪ ಗ್ರಂಥಗಳು ಉಳ್ಕೊಂಡಿದೆ, ಅದರಿಂದನೇ ಇವೆಲ್ಲ ಲಭ್ಯವಾಗಿರೋದು. ಇಲ್ಲ ಅಂದ್ರೆ ಇದೂ ಸಿಗ್ತಾ ಇಲ್ಲ ಹೇಳ್ಬೇಕಾದ್ರೆ. ಆ ರೀತಿಯಲ್ಲಿ ನಮ್ಮ ದೇಶದ ಮೇಲೆ ದಾಳಿ ಆಗಿರುವಂಥದ್ದು ಅಂತ ಭಯಾನಕರ ದಾಳಿ ಆಗಿದೆ. 400 ವರ್ಷಗಳ ಬ್ರಿಟಿಷ್ ಪರಿಪಾಲನೆ, ಅದಕ್ಕೂ ಮುಂಚೆ ಮೊಘಲ್ ಸಾಮ್ರಾಜ್ಯ, ಇನ್ನು ಯಾರು ಬಂದು ಏನಾಗಿದೆ ಅಂದ್ರೆ ಇಲ್ಲಿ ಯಾವುದು ಲಭ್ಯವಾಗ್ತಾ ಇಲ್ಲ. ಆದರೂ ನಮ್ಮ ಅದೃಷ್ಟ ಇನ್ನೂ ಸ್ವಲ್ಪ ಗ್ರಂಥಗಳಿಂದ ಇಂಥ ಜ್ಞಾನ ಅನ್ನೋದು ಸಿಗ್ತಾ ಇದೆ. ಆಯ್ತಾ? ಸೊ ಇಲ್ಲಿ ಈ ಮುದ್ರಾ ವಿಜ್ಞಾನ ಅಂತ ಈ ವಿಜ್ಞಾನದಲ್ಲಿ ಋಷಿ ಮುನಿಗಳು ಇರುವಂತ ಅಂದ್ರೆ ನಮ್ಮ ದೇಹದಲ್ಲಿರುವಂಥ ಈ ಪಂಚಭೂತಗಳನ್ನು ಈ 5 ಬೆರಳಿಂದನೇ ನಾವು ಏನ್ ಮಾಡ್ಕೋಬಹುದು, ನಿರ್ವಹಣೆ ಮಾಡ್ಕೋಬಹುದು. ಈ ನಮ್ಮ ದೇಹದಲ್ಲಿ ಪಂಚಭೂತಗಳು ಪ್ರತಿಯೊಂದು ಅಂದ್ರೆ ಈ ಜಲತತ್ವ ಎಷ್ಟಿರಬೇಕು, ಭೂತತ್ವ ಎಷ್ಟಿರಬೇಕು, ಈ ವಾಯುತತ್ವ ಎಷ್ಟಿರಬೇಕು, ಅಗ್ನಿತತ್ವ ಎಷ್ಟಿರಬೇಕು, ಅಷ್ಟು ಮಾತ್ರ ಇದ್ರೇನೆ ಅದು ಆರೋಗ್ಯ. ಅದೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅನಾರೋಗ್ಯ, ಅದೇ ವ್ಯಾಧಿ ಅಂತ ಕರಿತೀವಿ ನಾವು. ಸೊ ಇನ್ನು ನಾವೇನು ಹೇಳ್ತಾ ಇರ್ತೀವಿ, 2 ಅಂದ್ರೆ ಉದಾಹರಣೆಗೆ ಈ ಪೃಥ್ವಿ ತತ್ವ ಜಲತತ್ವ ಸೇರ್ಕೊಂಡ್ರೆ ನಾವೇನಂತ ಕರಿತೀವಿ ಅಂದ್ರೆ ಅದು ಕಫತತ್ವ ಅಂತ ಕರಿತೀವಿ. ಕಫ ಅಂದ್ರೆ ವಾತ ಪಿತ್ತ ಕಫ ಅಂತ 3 ಇದೆ. ಉದಾಹರಣೆಗೆ ಕಫ ಅಂದ್ರೆ ನಾವೇನಂತ ಕರಿತೀವಿ, ಅರ್ತ್ ಎಲಿಮೆಂಟು ಅಂದ್ರೆ ಭೂತತ್ವ ಜಲತತ್ವ 2 ಮಿಕ್ಸ್ ಆಗಿದ್ರೆ ಅದರಲ್ಲಿ ಪ್ರಧಾನವಾಗಿ ಭೂತತ್ವ ಹೆಚ್ಚಿರುತ್ತೆ, ನೀರು ತತ್ವ ಸ್ವಲ್ಪ ಕಡಿಮೆ ಇರುತ್ತೆ. ಸೊ 2 ಮಿಕ್ಸ್ ಆದರೆ ನಮಗೆ ಬರುವಂಥದ್ದು ಅದು ಕಫ ಅಂತ. ಅದೇ ರೀತಿಯಲ್ಲಿ ವಾಯುತತ್ವ, ಓಕೆ,
ವಾಯು ತತ್ವ ಅಂದ್ರೆ ಅಲ್ಲಿ ವಾಯು ಇರುತ್ತೆ, ಆಕಾಶ ಇರುತ್ತೆ, ಈ ಎರಡು ಇರುತ್ತೆ. ಎರಡು ಸೇರ್ಕೊಂಡ್ರೆ ನಮ್ಗೆ ಬರುವಂಥದ್ದು ವಾಯು ತತ್ವ. ಸೊ ಇದು ವಾಯು ತತ್ವ ಆಯಿತು. ಇದು ನಮಗೆ ಕಫ ಆಯಿತು. ಮಧ್ಯದಲ್ಲಿ ಆ, ಪಿತ್ತ. ಪಿತ್ತ ಅಂದ್ರೆ ಅಗ್ನಿ ಮತ್ತೆ ನೀರು. ಅಗ್ನಿ ಮತ್ತೆ ನೀರು ಈ ಎರಡು ಸೇರ್ಕೊಂಡ್ರೆ ಏನ್ ಬರುತ್ತೆ ಅಂದ್ರೆ ನಿಮಗೆ ಅಗ್ನಿ ತತ್ವ ಅಂದ್ರೆ ಪಿತ್ತ ಅಂತ ಒಂದು ಬರುತ್ತೆ. ಸೊ ಈ ವಾಯು ತತ್ವ ಇಡೀ ದೇಹದಲ್ಲಿ ಈ ಮೇಲೆಯಿಂದ ಇಲ್ಲಿವರೆಗೂ ನಿರ್ವಹಣೆ ಮಾಡ್ತಾ ಇರ್ತದೆ ಪೂರ್ತಿ. ಅಂದ್ರೆ ನಮ್ಮ ಬ್ರೈನ್ ಇಂದ ಏನೇನು ಇಲ್ಲಿ ನಡಿಬೇಕು, ಬ್ರೈನ್ ಇಂದ ಇಲ್ಲಿವರೆಗೂ. ಎಲ್ಲಿವರೆಗೂ ಅಂದ್ರೆ ಈ ನಾಭಿವರೆಗೂ, ಹೊಟ್ಟೆವರೆಗೂ ಅಂತ ಹೇಳ್ಬೋದು. ಇದೆಲ್ಲ ವಾಯುತತ್ವ ಮೇಂಟೈನ್ ಮಾಡ್ತಾ ಇರ್ತದೆ. ಅಂದ್ರೆ ಅದು ವಾತ ಅಂತ ಕರಿತೀವಿ ನಾವು. ಯಾರ್ಯಾರಿಗೂ ಈ ವಾಯುತತ್ವ ಕಂಟ್ರೋಲ್ ಇರತ್ತೋ ಬ್ರೈನಲ್ಲಿ ಆಲೋಚನೆಗಳು ನಿಯಂತ್ರಣವಾಗಿರುತ್ತೆ. ನೋಡ್ಕೊಳ್ಬೇಕಾದ್ರೆ ಈ ವಾತ ಜಾಸ್ತಿ ಇರೋಂತ ಹೆಂಗಿರ್ತಾರೆ ಗೊತ್ತಾ? ವಾತ ಜಾಸ್ತಿ ಇರೋರು ಅವರು ಸಂಚಲನವಾಗಿರ್ತಾರೆ. ಅಂದ್ರೆ ಅವರ ಮೈಂಡ್ ಒಂದು ಕಡೆ ಇರಲ್ಲ, ಒಂದು ಕಡೆ ಕೂತ್ಕೊಂಡಲ್ಲ ಅವ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಆಲೋಚನೆ ಅಷ್ಟೇ ವೇಗವಂತವಾಗಿ ಕಲಿತಾ ಇರ್ತದೆ ಅವ್ರಿಗೆ. ಇಂಥವೆಲ್ಲ ಆಗ್ತದೆ. ಅದೇ ಪಿತ್ತ ಅಂತಂದ್ರೆ ಪಿತ್ತ ಅನ್ನೋದು ನಿರ್ವಹಿಸೋದು ನಮ್ಮ ಪೂರ್ತಿ ಜೀರ್ಣಾಶಯ ಭಾಗ ಕಂಪ್ಲೀಟ್. ಅಲ್ಲಿ ಏನೇ ಪಚನ ಆಗ್ಬೇಕಂದ್ರೂ ಪಚನ ಆಗಿಲ್ಲ, ಪಚನ ಆಗಿದೆ, ಇದ್ರ ಮೇಲೆ ಏನಾಗುತ್ತೆ, ಶಕ್ತಿ ಉತ್ಪನ್ನ ಆಗ್ತಾ ಇರ್ತದೆ. ಪಿತ್ತದಿಂದನೇ ಶಕ್ತಿ ಬರೋದು ನಮ್ಮ ದೇಹಕ್ಕೆ. ಅರ್ಥ ಆಯ್ತಾ? ಪಿತ್ತದಿಂದ ಶಕ್ತಿ ಬರುತ್ತೆ ನಮ್ಮ ದೇಹಕ್ಕೆ. ಸೊ ಅಲ್ಲಿ ಏನಾಗತ್ತಂದ್ರೆ ಪ್ರಧಾನವಾಗಿ ಅದೇನಾದ್ರೂ ಸ್ವಲ್ಪ ಅಸ್ತವ್ಯಸ್ತ ಅಡತಡ ಆಗಿದ್ರೆ ನಮಗೆ ಅಜೀರ್ಣ ಆಗೋದು, ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಆಗೋದು, ಎಸಿಡಿಟಿ ಆಗೋದು, ಇವೆಲ್ಲ ನಡೀತಾ ಇರ್ತದೆ. ಅದಕ್ಕೆ ಪಿತ್ತ ತತ್ವನು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಅಂತ ಹೇಳೋದು. ಪಿತ್ತ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಇನ್ನು ಕೆಳಗಡೆ ಹೋದ್ರೆ ನಾವು ಕಫತತ್ವ ಅಂತ ಹೇಳ್ತೀವಿ. ಕಫ ಅಂದ್ರೆ ಅಲ್ಲಿ ಅರ್ತ್ ಎಲಿಮೆಂಟ್. ಅರ್ತ್ ಎಲಿಮೆಂಟ್ ಅಂದ್ರೆ ಏನು? ಇಡೀ ಶರೀರದಲ್ಲಿ ಎಲ್ಲ ಅಂಗಾಂಗಗಳು, ಎಲ್ಲ ಅವಯವಗಳ ಆರೋಗ್ಯ ಕಾಪಾಡೋದೇ ಕಫತತ್ವ. ಯಾರ್ಯಾದ್ರೂ ಕಫ ಇಂಬ್ಯಾಲೆನ್ಸ್ ಅಲ್ಲಿ ಇರ್ತದೋ ಇಡೀ ನಮ್ಮ ಶರೀರದಲ್ಲಿ ಪ್ರತಿ ಜೀವಕಣ, ಪ್ರತಿ ಜೀವಕೋಶ ಏನಿದೆಯೋ ಎಲ್ಲದಕ್ಕೂ ಶಕ್ತಿ ತಲುಪಿಸುವಂತ ಕಾರ್ಯಕ್ರಮ ಈ ಕಫತತ್ವ ಅಂದ್ರೆ ಅರ್ತ್ ಎಲಿಮೆಂಟ್ ಚೆನ್ನಾಗಿದ್ರೆ. ಅಂದ್ರೆ ಅರ್ತ್ ಎಲಿಮೆಂಟ್ ಆ ಭೂತತ್ವ ಚೆನ್ನಾಗಿದ್ರೆ ನಮ್ಮಲ್ಲಿ ಎಲ್ಲ ಅಂಗಾಂಗಗಳ ನಮ್ಮ ಎಲ್ಲ ಜೀವಕಣಗಳ ಆರೋಗ್ಯ ಚೆನ್ನಾಗಿರ್ತದೆ. ಅದಕ್ಕೆ ಕಫ ಅನ್ನೋದು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ನಮ್ಮಲ್ಲಿ 3 ತತ್ವಗಳು ಆಗ್ತಾ ಇರ್ತವೆ ಕೆಲಸ. ಅದೇ ರೀತಿಯಲ್ಲಿ ಅದನ್ನೆಲ್ಲ ನಾವು ಸರಿಪಡಿಸ್ಕೋಬೇಕು, ನಿಯಂತ್ರಣಗೊಳಿಸ್ಕೋಬೇಕಂದ್ರೆ ಏನ್ ಮಾಡಬೇಕು? ಈ 5 ಬೆರಳು ಉಪಯೋಗಿಸ್ಕೊಂಡ್ರೆ ಸಾಕು, ಏನು ಮಾಡೋದು ಬೇಕಾಗಿಲ್ಲ. ಅಂತ ಸುಲಭವಾದ ರೀತಿಯಲ್ಲಿ ನಮ್ಮ ಮುದ್ರಾ ವಿಜ್ಞಾನ ಹೇಳ್ಕೊಡ್ತಾ ಇದೆ. ನೋಡಿ, ಇಲ್ಲಿ ಇದು ಅಗ್ನಿ ತತ್ವ ಆಯ್ತಾ. ಇದೇನಿದು? ವಾಯು ತತ್ವ. ಇದು ಅಂದ್ರೆ ಎತ್ತಡಗಿದೆ ನೋಡಿದ್ರೆ ಇದು ಆಕಾಶ ತತ್ವ. ಅರ್ಥ ಆಯ್ತಾ? ಇದು ಇಲ್ಲಿ ಬರುವಂಥದ್ದು ಭೂತತ್ವ, ಅರ್ತ್ ಎಲಿಮೆಂಟ್, ಪೃಥ್ವಿ ಅಂತ ಹೇಳ್ತೀವಿ. ಇದು ಲಾಸ್ಟ್ ಕೊನೆದೇನಂದ್ರೆ ಜಲತತ್ವ. ಇದು ಜಲ, ನೀರು ಅಂತ ಹೇಳ್ತೀವಿ, ನೀರಾಂಶ. ಸೊ ಈ ರೀತಿಯಲ್ಲಿ 5 ಬೆರಳಲ್ಲಿ 5 ಪಂಚಭೂತಗಳನ್ನು ಏರ್ಪಾಡು ಮಾಡಿದ್ದಾರೆ. ಇದನ್ನು ಒಂದಕ್ಕೂ ಇನ್ನೊಂದು ಅಂದ್ರೆ ಯಾವುದೇ ಅಸಮತುಲ್ಯ ಆಗಿದ್ರೆ ಅದನ್ನ ಹೆಚ್ಚು ಮಾಡ್ಕೊಳ್ಳೋದು, ಕಡಿಮೆ ಮಾಡ್ಕೊಳ್ಳೋದು ಎಲ್ಲ ಈ 5 ಬೆರಳಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ. ಈಗ ನನಗೆ ಉದಾಹರಣೆಗೆ ಯಾವುದೇ ರೀತಿಯಲ್ಲಿ ನಮ್ಮ ಜಲತತ್ವವನ್ನು ನಾನು ಬ್ಯಾಲೆನ್ಸ್ ಮಾಡ್ಬೇಕಂತ ಇಟ್ಕೊಳ್ಳಿ. ಜಲತತ್ವ ನನ್ನಲ್ಲಿ ಇರುವಂತ ನೀರಾಂಶನ್ನು ನಾನು ಬ್ಯಾಲೆನ್ಸ್ ಮಾಡಬೇಕು. ಏನೂ ಇಲ್ಲ, ಜಸ್ಟ್ ಹಂಗೆ ಟಚ್ ಮಾಡಿದ್ರೆ ಸಾಕು. ನೋಡಿ, ಜಲತತ್ವ ಬ್ಯಾಲೆನ್ಸ್ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಪೃಥ್ವಿ ತತ್ವ, ನನ್ನಲ್ಲಿರುವಂತ ಆ ಪೃಥ್ವಿ ತತ್ವವನ್ನು, ಭೂತತ್ವವನ್ನು ನಾನೇನ್ ಮಾಡ್ಕೋಬೇಕು? ಬ್ಯಾಲೆನ್ಸ್ ಮಾಡಬೇಕು. ಜಸ್ಟ್ ಟಚ್ ಮಾಡ್ತೀನಿ, ಇದು ಸಮತೋಲನ ಮಾಡುತ್ತೆ. ನೋಡ್ಕೊಳ್ಳಿ ಆ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಆಕಾಶ ತತ್ವವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ರೀತಿಯಲ್ಲಿ. ಸೊ ಈ ಯಾವಾಗ ಜಲತತ್ವ ಬ್ಯಾಲೆನ್ಸ್ ಮಾಡ್ಕೊಂತೀವೋ ನಮ್ಮಲ್ಲಿರುವಂತ ನೀರಾಂಶ, ಬ್ಲಡ್ ಆಗಲಿ, ಯೂರಿನ್ ಆಗಲಿ, ಅನೇಕ ನಮ್ಮ ಲಿವರ್ ಇಂದ ಉತ್ಪನ್ನ ಆಗುವಂತ ಬೈಲ್ ಜ್ಯೂಸ್ ಆಗಲಿ ಎಲ್ಲಾನು ಸರಿಯಾದ ರೀತಿಯಲ್ಲಿ ಬರುತ್ತೆ. ಈ ರೀತಿಯಲ್ಲಿ ಪೃಥ್ವಿಯನ್ನು ಈ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮ್ಮ ಇಡೀ ದೇಹಕ್ಕೆ ತಲುಪಿಸಬೇಕಾದಂಥ ಚೈತನ್ಯ ಶಕ್ತಿ ಅಂದ್ರೆ ಇಡೀ ಎಲ್ಲ ದೇಹದಲ್ಲಿರುವಂಥ ಅಂಗಾಂಗಗಳು, ಜೀವಕಣಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತೇಜನ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ನೋಡಿ ಆಕಾಶ ತತ್ವ. ನಮ್ಮಲ್ಲಿ ಆಕಾಶ ತತ್ವ ಅನ್ನೋದು ಯಾವ್ದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಆಕಾಶ ತತ್ವ ಅನ್ನೋದು ನಮ್ಮ
ಈ ಧ್ವನಿ ಅಂದ್ರೆ ನಾವು ಏನೇ ಸೌಂಡ್ ನಮ್ಮಿಂದ ಬರ್ತಾ ಇದೋ ಆಕಾಶ ತತ್ವನೇ ಕಂಟ್ರೋಲ್ ಮಾಡ್ತಾ ಇರ್ತದೆ. ಆ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೋಬೇಕಾದ್ರೆ ಅಂದ್ರೆ ಆಕಾಶ ತತ್ವ ಎಲ್ಲಿರುತ್ತೆ? ಪ್ರತಿಯೊಂದು ಪ್ಲೇಸಲ್ಲಿ ಇರುತ್ತೆ ದೇಹದಲ್ಲಿ. ಪ್ರತಿಯೊಂದು ಪ್ಲೇಸಲ್ಲಿ ಆಕಾಶ ತತ್ವ ಇರುತ್ತೆ. ಇಡೀ ದೇಹದಲ್ಲಿ ಪ್ರತಿಯೊಂದು ಕಡೆ ಆಕಾಶ ತತ್ವ ಇಲ್ಲೇ ಇರುತ್ತೆ. ಆಯ್ತಾ? ಅದು ಕಾಣಿಸಲ್ಲ, ಆದರೆ ಖಂಡಿತ ಇರುತ್ತೆ. ಅದೇ ರೀತಿಯಲ್ಲಿ ಇದು ನೋಡ್ಕೊಳ್ಳಿ. ಇಲ್ಲಿ ವಾಯುತತ್ವ. ವಾಯುತತ್ವ ಅನ್ನೋದು, ವಾಯು ಅನ್ನೋದು ನಮ್ಮಲ್ಲಿ ಆಲೋಚನೆಗಳನ್ನು ಕಂಟ್ರೋಲ್ ಮಾಡುತ್ತೆ ನೇರವಾಗಿ. ಅದನ್ನು ಈ ರೀತಿಯಲ್ಲಿ ಮಾಡ್ಕೊಂಡವಾಗ ಏನಾಗುತ್ತೆ, ಮೈಂಡು ಸ್ವಲ್ಪ ಶಾಂತಗೊಳಿಸ್ತದೆ. ಗೊತ್ತಲ್ಲ, ಇದು ಜ್ಞಾನ ಮುದ್ರ ಏನ್ ಮಾಡುತ್ತೆ, ಮೈಂಡ್ ಅನ್ನು ಶಾಂತಗೊಳಿಸ್ತದೆ. ಈ ವಾಯುತತ್ವವನ್ನು ಸಮತೋಲ್ಯಗೊಳಿಸುವಾಗ ಖಂಡಿತ ನಮ್ಮ ಮೈಂಡ್ ಕಂಟ್ರೋಲ್ ಬರುತ್ತೆ, ಶಾಂತಿ, ನೆಮ್ಮದಿ ಅಲ್ವಾ, ಮತ್ತೆ ಏಕಾಗ್ರತೆ, ಒಂಥರ ಮೆಮರಿ ಪವರು ಎಲ್ಲ ಹೆಚ್ಚಾಗ್ತದೆ. ಈ ರೀತಿಯಲ್ಲಿ ಇದು ಮಾಡಿಕೊಡ್ತದೆ. ನೋಡಿ, ಇಲ್ಲೇ ಎಲ್ಲ ಇದೆ ಅಲ್ವಾ. ಇದು ಮೊದಲನೇ ಪಂಚ ಅಂದ್ರೆ ಈ ಫೈವ್ ಫಿಂಗರ್ ಕಾನ್ಸೆಪ್ಟ್ ಅಲ್ಲಿ ನಿಸರ್ಗದಿಂದ ಬಂದಿರುವಂತ ಫೈವ್ ಫಿಂಗರ್ ಕಾನ್ಸೆಪ್ಟ್ ಇದು. ಅಂದ್ರೆ ನಮ್ಮ ನಿಸರ್ಗ ಯಾವ ರೀತಿಯಲ್ಲಿ ಹೇಳ್ಕೊಟ್ಟಿದೆ, ಮುದ್ರಾ ವಿಜ್ಞಾನ ಯಾವ ರೀತಿಯಲ್ಲಿ ಹೇಳ್ಕೊಟ್ಟಿದೋ, ಇದು ಮೊದಲನೇ ಈ ಐ ಫೈವ್ ಫಿಂಗರ್ ಕಾನ್ಸೆಪ್ಟ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಎರಡನೇ ಫೈವ್ ಫಿಂಗರ್ ಕಾನ್ಸೆಪ್ಟ್ ಇಂದ ನಮ್ಮ ಪತ್ರಿ ಸರ್ ಹೇಳ್ಕೊಟ್ಟಿರುವಂತ ಫೈವ್ ಫಿಂಗರ್ ಕಾನ್ಸೆಪ್ಟ್ ನಾವು ನೋಡೋಣ ಈಗ. ನೋಡಿ, ಇಲ್ಲಿ ಶರೀರ. ಸೊ ಎರಡನೇ ಫೈವ್ ಫಿಂಗರ್ ಕಾನ್ಸೆಪ್ಟ್ ನಾವು ನೋಡ್ತಾ ಇದ್ವಿ. ಇಲ್ಲಿ ಇದು ಶರೀರ. ಶರೀರದಲ್ಲಿ ಏನಿರ್ತದೆ? ತಮೋಗುಣ. ಇಲ್ಲಿ ಎರಡನೇದು ಇದು ಮನಸ್ಸು ಅಂದ್ರೆ ಮೈಂಡ್. ಮೈಂಡಲ್ಲಿ ಇರ್ತದೆ ರಜೋಗುಣ. ಆಯ್ತಾ? ಇದು ಬುದ್ಧಿ. ಬುದ್ಧಿ ಅಂದ್ರೆ ಏನಿರ್ತದೆ? ಇಲ್ಲಿ ಸಾತ್ವಿಕ. ಇದು ಸಾತ್ವಿಕ ಆಗತ್ತೆ. ಆಮೇಲೆ ಇದು ಆತ್ಮ. ಆತ್ಮ ಅಂದ್ರೆ ಶುದ್ಧ ಸಾತ್ವಿಕ ಆಗತ್ತೆ. ಇದು ಪರಮಾತ್ಮ ಅಂತ ಹೇಳ್ತೀವಿ, ಸರ್ವಾತ್ಮ ಅಂತ ಹೇಳ್ತೀವಿ. ಇದೇನಾಗತ್ತೆ? ನಿರ್ಗುಣ. ಆಯ್ತಾ? ಇದು ಒಂದು ಫೈವ್ ಫಿಂಗರ್ ಕಾನ್ಸೆಪ್ಟ್. ಇಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು ಅಲ್ವಾ? ಸುಲಭವಾಗಿ ಅರ್ಥ ಮಾಡ್ಕೋಬಹುದು, ಏನು ಕಷ್ಟ ಇಲ್ಲ. ನೋಡ್ಕೊಳ್ಳಿ, ಸೆಕೆಂಡ್ ಫೈವ್ ಫಿಂಗರ್ ಕಾನ್ಸೆಪ್ಟ್ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶರೀರದಲ್ಲಿ ಯಾವಾಗಲೂ ಏನಂದ್ರೆ ಒಂದು ರೀತಿಯಲ್ಲಿ ತಮೋಗುಣ ಶರೀರಕ್ಕಿರೋದು. ಅದರ ತತ್ವ ಹೇಗಿರುತ್ತದೆ? ತಮೋಗುಣ ಇರ್ತದೆ. ಅಂದ್ರೆ ಅದು ಜಾಸ್ತಿ ಒಂಥರ ರಿಜಿಡ್ ಆಗಿರುತ್ತೆ. ಅದಕ್ಕೂ ಕದಲಿಕೆ ಏನಿರಲ್ಲ, ಒಂಥರ ಜಡತ್ವಾಗಿರುತ್ತೆ. ಅದು ನಾವೇನಂತ ಕರಿತಾ ಇರ್ತೀವಿ ಅಂದ್ರೆ ತಮೋಗುಣ. ತಮೋಗುಣ ಅಂಶ ಇರೋದು ಹೆಚ್ಚಾಗಿ ಶರೀರಕ್ಕೆ. ಆಮೇಲೆ ಇಲ್ಲಿಗೋದ್ರೆ ಮೈಂಡಲ್ಲಿ ಏನಿರ್ತದೆ? ಯಾವಾಗಲೂ ಅದೊಂಥರ ಅಗ್ರೆಸಿವ್ ಅಂದ್ರೆ ತುಂಬಾ ಒಂದು ರೀತಿಯಲ್ಲಿ ಸೊ ಪ್ರಕೋಪ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಆ ರೀತಿಯಲ್ಲಿ ಇರುವಾಗ ಅದು ರಜೋಗುಣಕ್ಕೆ ಸಂಬಂಧಿಸಿರೋದು. ರಜೋಗುಣ ಯಾವಾಗಲೂ ಹೇಗಿರುತ್ತೆ? ಅಗ್ರೆಸಿವ್ ಆಗಿರುತ್ತೆ ಅಲ್ವಾ. ಅದು ಮೈಂಡ್ಗೆ ಸಂಬಂಧಿಸಿದ ವಿಷಯ. ಮೈಂಡ್ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಮೈಂಡ್ ಒಂದರಲ್ಲಿ ಇರಲ್ಲ. ಓಕೆ, ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಅದು ಆ ರೀತಿಯಲ್ಲಿ ಜಂಪ್ ಆಗ್ತಾ ಹೋಗ್ತಾ ಇರ್ತದೆ. ಅದು ರಜೋಗುಣಕ್ಕೆ ಹೋಗುತ್ತೆ. ಬುದ್ಧಿ ಅಂದ್ರೆ ಒಂಥರ ಸಾತ್ವಿಕ ನೇಚರ್. ಸಾತ್ವಿಕ ಅಂದ್ರೆ ಏನು? ಅದು ಒಂದು ರೀತಿಯಲ್ಲಿ ನೆಮ್ಮದಿ. ಅಲ್ಲೇನು ಹೆಚ್ಚು ಒಂಥರ ಅಗ್ರೆಸಿವ್ ಯಾವುದಿರಲ್ಲ. ಸೊ ಬುದ್ಧಿ ಅಂತ ಕೇಳ್ತೀವಲ್ಲ, ಬುದ್ಧಿಯಿಂದ ಕೆಲಸ ಮಾಡೋದು ಅಂತ ಹೇಳ್ತಾ ಇರ್ತೀವಿ. ಅದಕ್ಕೆ ಈ ಬುದ್ಧಿ ಅನ್ನೋದು ಸಾತ್ವಿಕ ಗುಣ ಅಂತ ಅರ್ಥ. ಓಕೆ, ಇದು ಇದು ಇಲ್ಲಿ ಆತ್ಮ ಬರುತ್ತೆ. ಇದೇನಾಗುತ್ತೆ ಅಂದ್ರೆ ಆತ್ಮಕ್ಕೆ ಇರೋದು ಏನದು? ಶುದ್ಧ ಸಾತ್ವಿಕ ಅಂತ ಅರ್ಥ. ಶುದ್ಧ ಸಾತ್ವಿಕ ಅಂದ್ರೆ ಸಾತ್ವಿಕ್ಕಿಂತ ಇನ್ನೂ ಹೆಚ್ಚಾಗಿರೋಂಥದ್ದು. ಅಲ್ಲಿ ಏನಾಗತ್ತಂದ್ರೆ ಮೈಂಡ್ ಅಂದ್ರೆ ಬುದ್ಧಿ ಇಲ್ಲ, ಬುದ್ಧಿಗಿಂತ ನೆಕ್ಸ್ಟ್ ಇರುವಂಥದ್ದು ಇದು. ಇಲ್ಲಿ ಯಾವಾಗಲೂ ಶುದ್ಧ ಸಾತ್ವಿಕವಾಗಿರ್ತೀವಿ ನಾವು. ಶುದ್ಧ ಸಾತ್ವಿಕ ಅಂದ್ರೆ ಪರಿಶುದ್ಧವಾಗಿರ್ತೀವಿ ಅಂತ. ಪರಿಶುದ್ಧ ಅಂದ್ರೆ ಏನು ಅಲ್ಲಿ ಕಲ್ಮಶನೇ ಇಲ್ಲ. ಓಕೆ, ಯಾವ ಕಲ್ಮಶ ಇಲ್ಲ, ಶುದ್ಧವಾಗಿರುತ್ತೆ. ಚೈತನ್ಯ ಪದಾರ್ಥ ಅಷ್ಟೇ. ಇದು ಚೈತನ್ಯ ಪದಾರ್ಥ. ಇಲ್ಲಿ ಹೋದ್ರೆ ಸರ್ವಾತ್ಮ ಅಂದ್ರೆ ಇಡೀ ಈ ಬ್ರಹ್ಮಾಂಡ ಇದೆಯಲ್ಲ, ಆ ಬ್ರಹ್ಮಾಂಡದಲ್ಲಿ ಏನಿರುತ್ತೆ ಅಲ್ಲಿ? ಅದು ನಿರ್ಗುಣ ಅಂದ್ರೆ ಪೂರ್ತಿ ನಿರ್ಗುಣವಾಗಿರುತ್ತೆ. ಯಾವ ಗುಣ ಇರಲ್ಲ ಅಲ್ಲಿ. ತಮೋ ರಜ ತಮೋಗುಣ ಇಲ್ಲ, ರಜೋಗುಣ ಇಲ್ಲ, ಸಾತ್ವಿಕ ಗುಣ ಇಲ್ಲ, ಶುದ್ಧ ಸಾತ್ವಿಕ ಇಲ್ಲ, ಯಾವುದೂ ಇಲ್ಲ. ಕೇವಲ ಇರೋದು ನಿರ್ಗುಣ. ಸೊ ಅದಕ್ಕೋಸ್ಕರ ಇದು ಒಂದು ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ಆಗುತ್ತೆ. ಆಯ್ತಾ? ಸೊ ಇದೇ ರೀತಿಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಕಾನ್ಸೆಪ್ಟು ಪಾಪ್ಯುಲರ್ ಆಗಿ ನಮ್ಮ ಪತ್ರಿ ಸರ್ ಎಷ್ಟೋ ಸರ್ ಹೇಳ್ತಾ ಇರ್ತಾರೆ. ಈ ಕಾನ್ಸೆಪ್ಟು ನಮ್ಗೆಲ್ಲರೂ ಗೊತ್ತಿರುವಂತ ಕಾನ್ಸೆಪ್ಟೇ. ಅಂದ್ರೆ ಈಗ ಹೇಳ್ಕೊಂಡ್ರ ಪ್ರಕಾರನೇ ಸೇಮ್ ಅದೇ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಅಲ್ಲಿ ಗುಣ ಅಂದ್ರೆ ಗುಣದನ್ನು ಜೋಡಿಸಿದ್ವಿ ನಾವು. ಯಾವ ಗುಣ ಯಾವ ಪಾರ್ಟ್ಗೆ ಇದೆ ಅಂತ, ಯಾವ ಬೆರ್ಲಕ್ಕೆ ಯಾವ ಗುಣ ಅಂತ. ಇಲ್ಲಿ ಗುಣ ಅಂತೂ ಜೋಡಿಸಲ್ಲ. ನೋಡಿ, ಇದು ಫಿಸಿಕಲ್ ಬಾಡಿ, ಮೈಂಡು, ಇದು ಇಂಟಲೆಕ್ಟ್, ಇದೇನಿದು ಆತ್ಮ, ಇದು ಪರಮಾತ್ಮ. ಅಂದ್ರೆ ಏನು? ಇದು ಶರೀರ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ. ಓಕೆ,
ಅರ್ಥ ಆಗಿರ್ಬೋದಲ್ಲ? ಸಿಂಪಲ್, ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದು. ಇದೊಂದು 5 ಫಿಂಗರ್ ಕಾನ್ಸೆಪ್ಟ್ ಆಗುತ್ತೆ. ಅಂದರೆ ನೋಡ್ಕೊಳ್ಳಿ, ಫಸ್ಟ್ ನಾವು ದೇಹ. ಓಕೆ, ನಾವೆಲ್ಲ ದೇಹ ಪದಾರ್ಥ. ಸೊ ಈ ದೇಹವನ್ನು ಒಂದು ರೀತಿಯಲ್ಲಿ, ಈ ದೇಹವನ್ನು ಕಂಟ್ರೋಲ್ ಮಾಡೋದು ಯಾವುದು? ಮನಸ್ಸು. ಯಾವ ನಿಯಂತ್ರಣ ಮಾಡ್ತಾ ಇರ್ತದೆ? ಮನಸ್ಸೇ ನಿಯಂತ್ರಣ ಮಾಡೋದು ಅಲ್ವಾ? ಈ ದೇಹ ಮನಸ್ಸಿಗೆ ವಿಧೇಯವಾಗಿ ಕೆಲಸ ಮಾಡುತ್ತೆ. ಏನು ಮನಸ್ಸು ಹೇಳ್ತದೋ ಈ ದೇಹ ಅದು ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ನಾವು ಅನುಭವಿಸ್ತಾ ಇದ್ವಿ ಅನೇಕ ವಿಷಯಗಳು. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಪ್ರಕಾರ ಈ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತೀವಿ ನಾವು. 95% ಬರುವಂಥ ರೋಗಗಳು ಇದಕ್ಕೆ ಬರುವಂಥದ್ದು ಇಲ್ಲಿಂದನೇ ಬರೋದು. ನೋಡಿ, ಇದು ತುಂಬ ಅಂದರೆ ಸಣ್ಣ ಪರಿಣಾಮದಲ್ಲಿದೆ. ಇದಕ್ಕಿಂತ ಸ್ವಲ್ಪ ಎತ್ತರ ಆಗಿರೋದು ಈ ಬೆರಳು. ಅಂದರೆ ಇದು ಕಂಟ್ರೋಲ್ ಮಾಡತ್ತೆ ಅಂತ ಅರ್ಥ. ಓಕೆ, ಇದು ಏನು ಹೇಳ್ತದೋ ಅದೇ ಕೇಳ್ತದೆ. ಬೇಕಾದ್ರೆ ನೋಡ್ಕೊಳ್ಳಿ, ನೀವು ಮನಸ್ಸಿಂದ ಏನು ಹೇಳ್ತದೋ ಆ ದೇಹ ಅದೇ ಮಾಡೋದು. ಈಗ ಉದಾಹರಣೆಗೆ ನಾನು ಕೈ ಈಗ ಈಗ ಅಲ್ಲಾಡಿಸ್ಬೇಕಂದ್ರೂ ಎತ್ತಬೇಕಂದ್ರೂ ಯಾರು ಹೇಳ್ಬೇಕು? ಮನಸ್ಸು ಹೇಳಿದ್ರೇನೆ ಅದು ನಡೆಯೋದು. ದೇಹದಲ್ಲಿ ಪ್ರತಿಯೊಂದು ನಡೆಯೋದು ಮನಸ್ಸಿಂದನೇ. ಅದಕ್ಕೆ ಮನಸ್ಸು ನೆಕ್ಸ್ಟು, ಅಂದರೆ ಹೈಯೆಸ್ಟ್ ಪ್ರಾಧಾನ್ಯ ಇದೆ. ಹೆಚ್ಚು ಪ್ರಾಧಾನ್ಯ ಇದು ಕೊಡ್ತೀವಿ ನಾವು. ಈ ಮನಸ್ಸು ಅನ್ನೋದು ಇದೆಯಲ್ಲ, ಇದನ್ನು ಕಂಟ್ರೋಲ್ ಮಾಡೋದು, ಇದು ನಿಯಂತ್ರಣ ಮಾಡೋದು ಬುದ್ಧಿ. ನೋಡ್ಕೊಳ್ಳಿ, ಅಂದರೆ ಮನಸ್ಸಿಗೆ ಏನು ಅಂದರೆ, ಮನಸ್ಸಲ್ಲಿ ಎಲ್ಲ ಥರ ಆಲೋಚನೆಗಳು ಇರ್ತದೆ. ಕೆಟ್ಟದು ಒಳ್ಳೆಯದು ಎಲ್ಲ ಇರುತ್ತೆ ಅಲ್ವಾ? ಮನಸ್ಸು ಪ್ರತಿಯೊಂದು ಯೋಚನೆ ಮಾಡ್ತದೆ. ಒಳ್ಳೆಯದು ಯೋಚನೆ ಮಾಡ್ತದೆ, ಕೆಟ್ಟದು ಯೋಚನೆ ಮಾಡ್ತಾ ಇರ್ತದೆ. ಒಂದೇ ರೀತಿಯಲ್ಲಿ ಯೋಚನೆ ಮಾಡಲ್ಲ. ಯಾಕಂದರೆ ಮನಸ್ಸು ನಿರ್ಮಿತ ಆಗಿರೋದೇ ಈ ಸೊಸೈಟಿಯಿಂದ. ಸುತ್ತಿರುವಂಥ ಸೊಸೈಟಿ ಅಂದರೆ ಪೇರೆಂಟ್ಸ್ ಆಗ್ಬೋದು, ನಿಮ್ಮ ಶಾಲೆ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಪ್ರತಿಯೊಂದರಿಂದ ನಿರ್ಮಿತ ಆಗಿರುವಂಥದ್ದೇ ಯಾವುದು? ಮನಸ್ಸು. ಅರ್ಥ ಆಯ್ತಾ? ಸೊ ಅದಕ್ಕೂ ಮನಸ್ಸು ಅನ್ನೋದೇ ಒಂಥರ ಆಲೋಚನಾ ಸಮೂಹ ಅಂತ ಅರ್ಥ. ಎಲ್ಲ ಥರ ಆಲೋಚನೆಗಳ ಸಮೂಹವೇ ಮನಸ್ಸು. ಸೊ ಈ ಮನಸ್ಸಲ್ಲಿರುವಂಥ ಆ ಮನಸ್ಸಲ್ಲಿ ಸೃಷ್ಟಿಯಾಗಿರುವಂಥ ಗೊಂದಲನ್ನು ಯಾವುದು ಪರಿಹರಿಸೋದು? ಬುದ್ಧಿ ಪರಿಹರಿಸ್ತದೆ. ಅರ್ಥ ಆಯ್ತಾ? ಸೊ ಈಗ ನಮಗೆ ಒಂದೇ ಸರಿ ಒಂದು ಒಳ್ಳೆಯ ಆಲೋಚನೆ ಬರುತ್ತೆ, ಕೆಟ್ಟ ಆಲೋಚನೆ ಬರುತ್ತೆ. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು? ಯಾರು ಆಯ್ಕೆ ಮಾಡೋದು? ನಮ್ಮ ಬುದ್ಧಿ. ಅದೇ ನೋಡಿ, ಅದಕ್ಕೆ ಇದಕ್ಕಿಂತ ಸ್ವಲ್ಪ ಎತ್ತರ ಆಗಿದೆ. ನೋಡಿದ್ರ, ಈ ಬೆರಳು ಸ್ವಲ್ಪ ಎತ್ತರ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದಕ್ಕೂ ಹೆಚ್ಚು ಪ್ರಾಧಾನ್ಯತೆ ಇದೆ. ಇದು ಹೇಳಿರೋದೇ ಈ ಮನಸ್ಸು ಕೇಳುತ್ತೆ. ಬುದ್ಧಿ ಮನಸ್ಸನ್ನು ನಿಯಂತ್ರಣ ಮಾಡುತ್ತೆ. ಮನಸ್ಸು ದೇಹವನ್ನು ನಿಯಂತ್ರಣ ಮಾಡಿದರೆ ಈ ಮನಸ್ಸನ್ನು ಬುದ್ಧಿ ನಿಯಂತ್ರಣ ಮಾಡ್ತಾ ಇರ್ತದೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಇದಾದ್ಮೇಲೆ, ಈ ಬುದ್ಧಿ ಆದ್ಮೇಲೆ ನೆಕ್ಸ್ಟ್ ಬರೋದೇ ಆತ್ಮ. ಈ ಮೂರಕ್ಕೂ ಸಹ ಚೈತನ್ಯ ಮಾಡೋದು ಯಾವ್ದು ಗೊತ್ತಾ? ಆತ್ಮ ಇಲ್ಲಂದ್ರೆ ಈ ಮೂರಕ್ಕೂ ಬೆಲೆ ಇಲ್ಲ. ಹೌದಾ ಇಲ್ಲ? ಈಗ ನಮ್ಮಲ್ಲಿ ಆತ್ಮ ಇಲ್ಲ ಅಂತ ಇಟ್ಕೊಳ್ಳಿ, ನಮಗೆ ಪ್ರಾಣ ಇಲ್ಲ ಅಂತಾನೆ ಅರ್ಥ. ಆತ್ಮ ನಮ್ಮಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ? ಪ್ರಾಣ ಇಲ್ಲ. ಆ ಪ್ರಾಣ ಇಲ್ಲ ಅಂದ್ರೆ ಬುದ್ಧಿ ಜೀರೋ ಆಗತ್ತೆ, ಮನಸ್ಸು ಜೀರೋ ಆಗತ್ತೆ, ದೇಹ ಮಾಯವಾಗತ್ತೆ ಅಲ್ವಾ? ಸೊ ಆ ರೀತಿಯಲ್ಲಿರುವಾಗ ಈ ಮೂರನ್ನೂ ಸಹ ಪೋಷಣೆ ಮಾಡೋದು ಯಾರು? ಯಾರಂದ್ರೆ ಈ ಮನಸ್ಸು. ಅರ್ಥ ಆಯ್ತಾ? ಈ ಇದು ಆತ್ಮ ಇಲ್ಲಿಂದ ಪ್ರಸಾರ ಮಾಡುವಂಥ ಶಕ್ತಿ ಇದೆ ನೋಡಿ. ಆ ಶಕ್ತಿ ಆತ್ಮಶಕ್ತಿ, ಆ ಶಕ್ತಿ ಪ್ರಾಣಶಕ್ತಿ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಾ? ನೋಡಿ, ಬುದ್ಧಿ ಚೆನ್ನಾಗಿ ಕೆಲಸ ಮಾಡಿದ್ರೆ ನೇರವಾಗಿ ಮನಸ್ಸು ಅಂದ್ರೆ ಮನೋಮಯ ಕೋಶವನ್ನು ತಟಸ್ಥಗೊಳಿಸಿದ್ರೆ, ಇದು ಮನೋಮಯ ಕೋಶವನ್ನು ನಿಚ್ಚಳಗೊಳಿಸಿದ್ರೆ ನೆಕ್ಸ್ಟ್ ಅಂದ್ರೆ ಅವಾಗ ಏನಾಗುತ್ತೆ? ಇದು ಈ ರೀತಿಯಲ್ಲಿ ಮಾಡಿಸ್ಬೇಕಾಗತ್ತೆ. ನೋಡ್ಕೊಳ್ಳಿ, ಇದು ಜೀರೋ ಆಯ್ತಾ? ಸೊ ಆಮೇಲೆ ಬುದ್ಧಿನೂ ಸಹ ನಾವು ಜೀರೋ ಮಾಡ್ಕೋಬಹುದು. ಜೀರೋ ಮಾಡ್ಕೊಂಡ್ರೆ, ಜೀರೋ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ನೇರವಾಗಿ ಧ್ಯಾನದಲ್ಲಿ ಏನಾಗುತ್ತೆ ಅಂದ್ರೆ ಈ ಎರಡು ತಟಸ್ಥಗೊಳಿಸ್ತೀವಿ. ಧ್ಯಾನದಲ್ಲಿ ಏನ್ ಮಾಡ್ತೀವಿ ಅಲ್ಲಿ? ಧ್ಯಾನದಲ್ಲಿ ಮನಸ್ಸನ್ನು ನಿಚ್ಚಳಗೊಳಿಸ್ತೀವಿ, ಬುದ್ಧಿಯನ್ನು ಜೀರೋ ಮಾಡ್ತೀವಿ. ಈಗ ಇಲ್ಲಿ ಆತ್ಮದ ಶಕ್ತಿ ನೇರವಾಗಿ ಎಲ್ಲಿಗೆ ತಲುಪಿಸ್ತೀವಿ? ದೇಹಕ್ಕೆ ತಲುಪಿಸ್ತೀವಿ. ಅರ್ಥ ಆಯ್ತಾ? ಇದು ಆತ್ಮ. ಈ ಆತ್ಮ ಅತ್ಯಂತ ಶಕ್ತಿವಂತವಾದದ್ದು, ಅನಂತ ಶಕ್ತಿವಂತವಾದದ್ದು. ಯಾವುದು? ಆತ್ಮ. ಈ ಆತ್ಮದ ಶಕ್ತಿ ನೇರವಾಗಿ ಎಲ್ಲಿಗೆ ಹೋಗ್ತಾ ಇದೆ? ಈಗ ದೇಹಕ್ಕೆ ಹೋಗ್ತಾ ಇದೆ. ದೇಹ ಏನಾಗತ್ತೆ? ಪರಿಶುದ್ಧವಾಗತ್ತೆ. ದೇಹ ಏನಾಗತ್ತೆ? ಚೈತನ್ಯವಂತವಾಗತ್ತೆ. ದೇಹ ಏನಾಗತ್ತೆ? ಆರೋಗ್ಯವಂತವಾಗತ್ತೆ. ಆ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಆರೋಗ್ಯ ಅದ್ಭುತವಾದ ರೀತಿಯಲ್ಲಿ ಕಾಪಾಡಿಕೊಂಡ ವಿಧಾನ ಇದೆ. ಅದಕ್ಕೆ ಮಹಾತ್ಮ ಬಾಬಾಜಿ ಒಂದು ಮುದ್ರೆ ತೋರಿಸ್ತಾ ಇರ್ತಾರೆ ಈ ರೀತಿಯಲ್ಲಿ. ನೋಡಿದ್ರ ಯಾವಾಗನ? ಈ ರೀತಿಯಲ್ಲಿ ನೀವು ನೋಡಿರ್ಬೋದು. ಬಾಬಾಜಿ ಹೆಂಗಿರ್ತಾರೆ ಬಾಬಾಜಿ ಮುದ್ರೆ ಹೀಗಿರುತ್ತೆ.
ಅಂದ್ರೆ ಈ ಎರಡು ಬೆರಳು ಮಡಚಿರ್ತಾರೆ, ಈ ಹೆಬ್ಬೆರಳು ತಗೊಂಡೋಗಿ ಇದ್ರ ಮೇಲೆ ಇಡ್ತಾರೆ, ಇಟ್ಟಿದ ಮೇಲೆ ನಡ್ಕೊಳ್ಳಿ ಹೀಗೆ. ಇದು ಇದು ಬಾಬಾಜಿ ಮುದ್ರಾ. ಯಾಕೆಂದ್ರೆ ಇಷ್ಟು ಅರ್ಥ ಇದೆ ಇದರಲ್ಲಿ. ಈ ಅಂದ್ರೆ ನಮ್ಮ ಆತ್ಮದ ಶಕ್ತಿ ಆತ್ಮದ ಶಕ್ತಿ ನೇರವಾಗಿ ಈ ದೇಹಕ್ಕೆ ತಲುಪಿಸುವಂತ ವ್ಯವಹಾರ ಮಾಡೋದು ಯಾವ್ದಪ್ಪ ಅಂದ್ರೆ ಅದೇ ಧ್ಯಾನ ಪ್ರಕ್ರಿಯೆ. ನಾವು ಧ್ಯಾನ ಮಾಡ್ತೀವಲ್ಲ, ಧ್ಯಾನದಲ್ಲಿ ಇದೇ ಆಗೋದು. ಅರ್ಥ ಮಾಡ್ಕೊಳ್ಳಿ. ಈ ಜಸ್ಟ್ ಇದು ನೋಡ್ಕೊಳ್ಳಿ, ಈ ಮುದ್ರ ನೋಡ್ಕೊಳ್ಳಿ, ಅರ್ಥ ಆಗತ್ತೆ. ಅದೇ ಧ್ಯಾನದಲ್ಲಿ ಆಗುವಂತ ಪ್ರಕ್ರಿಯೆ. ಅರ್ಥ ಆಯ್ತಾ ಈಗ? ಇದು ಒಂದು 5 ಫಿಂಗರ್ ಕಾನ್ಸೆಪ್ಟ್ ಆಗಿರ್ತದೆ. ಓಕೆ, ನೆಕ್ಸ್ಟ್ 5 ಫಿಂಗರ್ ಕಾನ್ಸೆಪ್ಟ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 5 ಫಿಂಗರ್ ಕಾನ್ಸೆಪ್ಟ್ ಅಲ್ಲಿ ಇಷ್ಟುವರೆಗೂ ನಾವು ಅರ್ಥ ಮಾಡ್ಕೊಂಡಿರೋದೆ ಅದೇನಪ್ಪ ಅಂದ್ರೆ ಲಿಟಲ್ ಫಿಂಗರ್ ಇದು ಜಲತತ್ವ, ಅರ್ಥ ಆಯ್ತಲ್ಲ. ಆಮೇಲೆ ಇದು ಪೃಥ್ವಿ ತತ್ವ, ಆಮೇಲೆ ಇದು ಇಲ್ಲಿ ಸ್ವಲ್ಪ ಚೇಂಜ್ ಇದೆ, ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಇದು ಅಗ್ನಿ ತತ್ವ ಅಂತೀವಿ, ಇದು ವಾಯು ತತ್ವ, ಇದು ಆಕಾಶ ತತ್ವ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಅಂತ ನಿಮ್ಗೆ ಕಾಣಿಸ್ತದೆ, ಆದರೆ ಅದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಯಾವ ರೀತಿಯಲ್ಲಿ ಅಂದರೆ ನೋಡ್ಕೊಳ್ಳಿ. ಇದು ಜಲತತ್ವ ನಮಗೆಲ್ಲ ಗೊತ್ತಿರೋ ವಿಷಯ. ಅಂದರೆ ಈ ಬೆರಳು ಜಲತತ್ವ ನಮ್ಮ ದೇಹದಲ್ಲಿ. ಆದರೆ ನೀವು ಮುದ್ರಾ ವಿಜ್ಞಾನ ಪ್ರಕಾರ ಹೋಗಿದ್ರೆ ಅದು ಕರೆಕ್ಟ್ ಅಲ್ಲ. ಇದು ಹೇಳ್ಬೇಕು ಅಂದರೆ ನಿಮಗೆ ಅರ್ಥ ಮಾಡ್ಸೋಕ್ಕೆ ಇರುವಂಥ ಒಂದು ಸಿಂಬಲೈಸೇಷನ್ ಅಂತ ಹೇಳ್ಬೋದು ಇದು. ಓಕೆ, ಜಸ್ಟ್ ಪರಿಕಲ್ಪನೆ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಸಾಕು. ಇದು ಜಲತತ್ವ, ಪೃಥ್ವಿ ತತ್ವ, ಇದು ಅಗ್ನಿ ತತ್ವ. ಓಕೆ, ಇದು ವಾಯು ತತ್ವ ಸೇಮ್, ಇದು ಮಾತ್ರ ಆಕಾಶ ತತ್ವ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಆಕಾಶ ತತ್ವ ಅನ್ನೋದು ನಮಗೆ ಕಂಟಿಗೆ ಕಾಣಿಸೋದಿಲ್ಲ, ಆದರೆ ಎಲ್ಲ ಕಡೆ ವ್ಯಾಪ್ತಿಸಿದೆ. ಅದಕ್ಕೂ ದೊಡ್ಡ ಪರಿಣಾಮದಲ್ಲಿ ಹೆಬ್ಬೆರಳು ಕೊಟ್ಟಿದ್ದಾರೆ, ಸೂಚಿಕೆ ಹೆಬ್ಬೆರಳು ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ನಾರ್ಮಲ್ ಆಗಿ ಏನಿದೋ ಅದೇ ರೀತಿಯಲ್ಲಿ. ಈ ಮಧ್ಯದಲ್ಲಿರುವಂಥದ್ದು ಇದು ಏನಾಯಿತು, ಇದು ಅಗ್ನಿ ತತ್ವ ಆಗಿದೆ. ಯಾಕಂದ್ರೆ ಅಗ್ನಿ ಅನ್ನೋದು ಎಲ್ಲಾದ್ರೂ ನಿಯಂತ್ರಣ ಮಾಡುತ್ತೆ ಅಲ್ವಾ. ಸೊ ನೀರ ನೋಡ್ಕೊಳ್ಳಿ, ಅಗ್ನಿ ಅನ್ನೋದು ಪ್ರತಿಯೊಂದು ಮೇಲೆ ಅದು ಏನ್ ಮಾಡುತ್ತೆ, ಪ್ರಭಾವ ತೋರಿಸ್ತಾ ಇರ್ತದೆ ಅಗ್ನಿ ತತ್ವ ಅನ್ನೋದು. ಅದಕ್ಕೆ ಭೂತತ್ವ ಮೇಲೆ ನೀರು ತತ್ವ, ಈ ಕಡೆ ವಾಯು ತತ್ವ, ಎಲ್ಲಾದ ಮೇಲೆ ಜೋಡಿಸ್ಕೊಂಡು ಪ್ರಭಾವ ತೋರಿಸ್ತಾ ಇರ್ತದೆ. ಅದಕ್ಕೆ ಅಗ್ನಿ ತತ್ವ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಆಕಾಶ ತತ್ವ ಕೊಟ್ಟಿದ್ದಾರೆ. ಆಕಾಶ ತತ್ವ ಅನ್ನೋದು ನೋಡಿ, ನಾವೆಲ್ಲರೂ ಎಲ್ಲಿಂದ ಉತ್ಪನ್ನ ಆಗಿದ್ವಿ, ಒಂದು ಆಕಾಶ ತತ್ವದಿಂದ ಉತ್ಪನ್ನ ಆಗಿದ್ವಿ. ಆಕಾಶ ತತ್ವ ಅಂದ್ರೆ ಸ್ಪಿರಿಚುವಲ್ ಪ್ರಕಾರ ಏನ್ ಹೇಳ್ತೀವಿ ಗೊತ್ತಾ, ಆಕಾಶ ತತ್ವ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಕಾನ್ಸಿಯಸ್ನೆಸ್. ಆ ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ ನೋಡಿ. ಆ ಕಾನ್ಸಿಯಸ್ನೆಸ್ ಅಂದ್ರೆ ಏನಂತ ಹೇಳ್ಬೋದು, ಆ ಪ್ರಜ್ಞಾ ಶಕ್ತಿ ಅಂತ ಹೇಳ್ಬೋದು, ಆ ಪ್ರಜ್ಞಾ ಅಂತ ಹೇಳ್ಬೋದು. ಆ ಪ್ರಜ್ಞೆಯಿಂದಲೇ ನಾವೆಲ್ಲರೂ ಉತ್ಪನ್ನ ಆಗಿರುವಂಥವ್ರು. ನಾವೆಲ್ಲ ಪ್ರತಿ ಆತ್ಮವೇ ಒಂದು ಪ್ರಜ್ಞಾಶಕ್ತಿ. ಸೊ ಅದೆಲ್ಲಾನು ಉತ್ಪನ್ನ ಆಗಿರೋದು ಈ ಕಾನ್ಸಿಯಸ್ನೆಸ್ ಇಂದ, ಈ ಆಕಾಶ ತತ್ವದಿಂದನೇ. ಅದಕ್ಕೋಸ್ಕರ ಆಕಾಶ ತತ್ವವನ್ನು ಹೆಬ್ಬೆರಳಾಗಿ ಸೂಚಿಸಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ನೆಕ್ಸ್ಟು ಈಗ ಮೂರನೇ ಟೈಪ್ ಏನಂದ್ರೆ, ಮೂರನೇ ಟೈಪ್ ಆಫ್ ಅಂದ್ರೆ ಮೂರನೇ 5 ಫಿಂಗರ್ ಕಾನ್ಸೆಪ್ಟ್ ಅಲ್ಲಿ ಏನು ಬರುತ್ತಂದ್ರೆ, ಈಗಾಗಲೇ ನಾವು ಅನ್ಕೊಂಡ ಪ್ರಕಾರ ಲಿಟಲ್ ಫಿಂಗರ್ ತಮೋಗುಣ ಆಯ್ತಾ, ಮೊದಲನೇದಾಗಿ ನಾವು ಹೇಳಿದ್ವಲ್ಲ ಸೇಮ್. ಇದು ತಮೋಗುಣ ಆಯ್ತು, ರಜೋಗುಣ ಆಯ್ತು, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ, ಮತ್ತೆ ಇದೇನಾಗುತ್ತೆ, ಇದು ನಿರ್ಗುಣ ಆಗತ್ತೆ. ಇದು ಗುಣಗಳಲ್ಲಿ. ಸೊ ಆ ಗುಣಗಳಲ್ಲಿ ಸಹ ಈ ರೀತಿಯಲ್ಲಿ ನಾವು ಲೆಕ್ಕ ಮಾಡ್ಕೋಬಹುದು. ಸೊ ನಾವು ಮೊದಲನೇ ಅನೇಕ ಜನ್ಮಗಳಲ್ಲಿ ಈ ತಮೋಗುಣದಲ್ಲಿ ಇರ್ತೀವಿ, ಆಯ್ತಾ. ಮತ್ತೆ ಎಷ್ಟೋ ಜನ್ಮಗಳು ತಗೊಂತಾ ಇರುವಾಗ, ಉದಾಹರಣೆಗೆ ಈ ಜನ್ಮಗಳು ತಗೊಳ್ಳಿ, ಇಷ್ಟು ಜನ್ಮಗಳಂದ್ರೆ ಇದೊಂದು ಇದು ಮೊದಲನೇ ಜನ್ಮಗಳ ಅಂತ ಇಟ್ಕೊಳ್ಳಿ. ಇದು ತಮೋಗುಣದಲ್ಲಿ ಅನೇಕ ಜನ್ಮಗಳಾಗತ್ತೆ. ಆಗಿದ ಮೇಲೆ ಆತ್ಮ ಪ್ರಯಾಣದಲ್ಲಿ ಎಷ್ಟೋ ನಾವು ಕಲ್ಸ್ಕೊಂತ ನೆಕ್ಸ್ಟ್ ಯಾವ್ದಕ್ಕೆ ಬರ್ತೀವಿ, ನಾವು ರಜೋಗುಣಕ್ಕೆ ಬರ್ತೀವಿ. ಇಲ್ಲಿ ಅನೇಕ ಜನ್ಮಗಳು ತಗೊಂತೀವಿ, ಅನೇಕ ಪಾಠಗಳು ಕಲ್ಸ್ಕೊಂತೀವಿ ಅಲ್ವಾ. ಆ ರೀತಿಯಲ್ಲಿ ಇನ್ನು ಹೋಗ್ತಾ ಹೋಗ್ತಾ ಇದಕ್ಕೆ ಬರ್ತೀವಿ ನಾವು. ಇಲ್ಲಿ ಏನಾಗತ್ತಂದ್ರೆ ಸಾತ್ವಿಕ ಗುಣ ಅಂದ್ರೆ ನೆಮ್ಮದಿ, ಪ್ರಶಾಂತತ, ಅಲ್ಲೇನು ಹೆಚ್ಚಾಗಿ ತೊಡಗಿಸ್ಕೊಳ್ಳೋದಲ್ಲ, ಯಾರಿಗೂ ಒಂಥರ ನೋವು ಕೊಡೋದಲ್ಲ. ಆ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅಂದ್ರೆ ಶಾಂತಿ ಹೆಚ್ಚಾಗಿರುತ್ತೆ. ಅದು ಈ ಜನ್ಮಗಳು ಅನೇಕ ಜನ್ಮಗಳು ಆಗತ್ತೆ. ಇದಾದ್ಮೇಲೆ ಏನಾಗತ್ತಂದ್ರೆ ಓನ್ಲಿ ಅಂದ್ರೆ ಶಾಂತವಾಗಿರೋದು, ನೆಮ್ಮದಿಯಾಗಿರೋದು ಅದು ಒಂದೇ ಅಲ್ಲ, ನನಗೂ ಜ್ಞಾನ ಬೇಕು ಹೆಚ್ಚಾಗಿ. ಏನ್ ಬೇಕಾಗತ್ತೆ, ಹೆಚ್ಚಾಗಿ
ಏನ್ ಜ್ಞಾನ ಬೇಕಾಗತ್ತೆ? ಆತ್ಮಜ್ಞಾನ ಬೇಕಾಗತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆತ್ಮಜ್ಞಾನವನ್ನು ಜೋಡಿಸ್ಕೊಂಡಕ್ಕೆ ಇದು ಇದು ಸೂಚಿಕೆ ಏನಂತ, ಇದು ಶುದ್ಧ ಸಾತ್ವಿಕ. ಶುದ್ಧ ಸಾತ್ವಿಕ ಅಂದ್ರೆ ಸಾತ್ವಿಕ ಗುಣ ಜೊತೆಗೆ ಆತ್ಮಜ್ಞಾನ ಜೋಡಿಸೋದು. ಆತ್ಮಜ್ಞಾನ ಅಂದ್ರೆ ಧ್ಯಾನ, ಜ್ಞಾನ, ಸಜನ ಸಾಂಗತ್ಯ ಇಂಥವೆಲ್ಲ ಜೋಡಿಸ್ಕೊಳ್ಳುವಂತ ಪ್ರಕ್ರಿಯೆ ಈ ಜನ್ಮಗಳಲ್ಲಿ ಆಗ್ತದೆ. ಅದಕ್ಕೆ ಇದು ಶುದ್ಧ ಸಾತ್ವಿಕ ಅಂತ ನಾವು ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ಇದಾದ್ಮೇಲೆ ಬರೋಂಥದ್ದು, ಇದು ಆದ್ಮೇಲೆ ಏನಾಗತ್ತೆ, ಇಲ್ಲಿ ಬರುವಂತ ಸಮಯಕ್ಕೆ ಈ ಜನ್ಮಗಳೆಲ್ಲ ನಾವು ಏನ್ ತಿಳ್ಕೊಂತೀವಿ ಅಂದ್ರೆ ನಾನು ಒಂದು ಪರಿಶುದ್ಧ ಆತ್ಮ. ಆಯ್ತಾ? ನಾನೊಂದು ಪರಿಶುದ್ಧ ಆತ್ಮ, ನನಗೂ ಇದು ಶಾಶ್ವತವಾಗಿರುವಂಥದ್ದು, ನನಗೆ ಮರಣ ಇಲ್ಲ, ಜನನ ಇಲ್ಲ, ನಾನು ಆತ್ಮ ಪದಾರ್ಥ ಅಂತ ತಿಳ್ಕೊಂಡಂತ ಅನೇಕ ಜನ್ಮಗಳಲ್ಲಿ ಆ ಅದ್ಭುತವಾದ ಜ್ಞಾನ ಪಡೆದು ನಾವು ಅರ್ಥ ಮಾಡ್ಕೊಂತೀವಿ. ನಾವು ಅರ್ಥ ಮಾಡ್ಕೊಂತೀವಿ. ನಾನು ಯಾರು ಅಂತ, ನಾನು ಏನು, ನಾನು ಯಾರು, ನನ್ನ ಆ ನಿಜ ಸ್ವರೂಪ ಯಾವುದು ಅಂತ ಅರ್ಥ ಮಾಡ್ಕೊಂಡದೇ ಈ ಸ್ಥಿತಿ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಆತ್ಮಸ್ಥಿತಿ ಅಂತ ಕರಿತೀವಿ. ಸೊ ನೀವು ಅರ್ಥ ಮಾಡ್ಕೊಂಡಿದ್ಮೇಲೆ, ಯಾರ್ಯಾರು ಅವರನ್ನು ಅರ್ಥ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಬೇಕಾಗಿರುವಂಥದ್ದು ಏನಂದ್ರೆ ನಿಮ್ಮ ಸುತ್ತ ಇರುವಂತ ಈ ಇಡೀ ಬ್ರಹ್ಮಾಂಡ ಏನು ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಅದರಲ್ಲಿ ಇರೋದು ನಾನೇ ಅಂತ ಅರ್ಥ ಮಾಡ್ಕೋಬೇಕು. ಆ ಸ್ಥಿತಿ ಬರೋದೇ ಈ ಕೊನೆ ಸ್ಥಿತಿ. ಇದೇನಂತ ಕರಿತೀವಿ ಅಂದ್ರೆ ಪರಮಾತ್ಮ ಸ್ಥಿತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಪರಮಾತ್ಮ ಸ್ಥಿತಿ, ಸರ್ವಾತ್ಮ ಸ್ಥಿತಿ ಅಂತ ನಾವು ಈ ಹೆಬ್ಬೆರನ್ನು ಕರಿತೀವಿ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಇಲ್ಲಿ ಅರ್ಥ ಆಯ್ತು, ಇದು ನಾನು ಅರ್ಥ ಆಯ್ತು. ಬಟ್ ಈಗ ನನ್ನ ಸುತ್ತು ಇರುವಂತ ಈ ಬ್ರಹ್ಮಾಂಡದ ಬಗ್ಗೆ ನನಗೆ ಅರ್ಥ ಆಗ್ಬೇಕಲ್ಲ. ಅದಕ್ಕೂ ಮತ್ತೆ ಏನ್ ಬೇಕಂದ್ರೆ ನಿರಂತರ ಏನ್ ಬೇಕು? ಧ್ಯಾನ ಸಾಧನೆ. ಸೊ ಈ ರೀತಿಯಲ್ಲಿ ಸೇವೆ ಮಾಡೋದು, ಧ್ಯಾನ ಸಾಧನೆ, ಸಜನ ಸಾಂಗತ್ಯ, ಸ್ವಾಧ್ಯಾಯ ಅದು ನಡೀತಾ ಇರ್ತದೆ. ಓಕೆ, ಇಲ್ಲಿಗೆ ಸ್ಟಾಪ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಆಗಿರೋದು ನಾವು ಅರ್ಥ ಮಾಡ್ಕೊಂಡಿದೀವಿ. ನಾನು ಸಚ್ಚಿದಾನಂದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀನಿ. ಆದ್ರೆ ನನ್ನ ಸುತ್ತು ಏನಿದೆ, ಇಡೀ ಬ್ರಹ್ಮಾಂಡ ಏನು ಅಂತ ಅರ್ಥ ಮಾಡ್ಕೊಂಡದೆ ಈ ಸರ್ವಾತ್ಮ ಸ್ಥಿತಿ, ಪರಮಾತ್ಮ ಸ್ಥಿತಿ. ಇದನ್ನ ಅರ್ಥ ಮಾಡ್ಕೊಂಡಿದ ಮೇಲೆ ಕೊನೆಯದಾಗಿ ಈ ಜನ್ಮಗಳಲ್ಲಿ, ಇದು ಕೊನೆಯ ಜನ್ಮ ಆಗತ್ತೆ, ನಾವು ಬುದ್ಧರಾಗ್ತೀವಿ. ಏನಾಗ್ತೀವಿ? ಬುದ್ಧರಾಗ್ತೀವಿ. ನಾನೇ ಬುದ್ಧನಾಗ್ತೀನಿ. ಸೊ ಅಲ್ಲಿ ಅದು ಕೊನೆಯ ಜನ್ಮ ಆಗತ್ತೆ. ಅಲ್ಲಿ ನಮಗೆ ಜನ್ಮ ರಾಹಿತ್ಯ ಅನ್ನೋದು ಅದು ಪ್ರಾಪ್ತಿಸ್ತದೆ. ಜನ್ಮ ರಾಹಿತ್ಯ ಅನ್ನೋದು ಅಲ್ಲೇ ಸಾಧ್ಯವಾಗೋದು, ಅಷ್ಟುವರೆಗೂ ಸಾಧ್ಯವಾಗಲ್ಲ ಅಂತ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ 4ನೇ ಟೈಪ್ ಆಫ್ 5 ಫಿಂಗರ್ ಕಾನ್ಸೆಪ್ಟ್ ಅಂದ್ರೆ 4ನೇ ಪತ್ರಿಜಿಯ ಈ 5 ಬೆರಳುಗಳ ಪರಿಕಲ್ಪನೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದೇನಂತಂದ್ರೆ ನೋಡ್ಕೊಳ್ಳಿ, ಈ ಕಿರು ಬೆರಳು ಏನು ಸೂಚಿಕೆ ಅಂದ್ರೆ ಕುಂಭಕರ್ಣ. ನೆಕ್ಸ್ಟ್ ಇದು ರಾವಣ, ಮತ್ತೆ ಮಧ್ಯದು ವಿಭೀಷಣ, ನೆಕ್ಸ್ಟ್ ಹನುಮಾನ್, ಆಮೇಲೆ ಶ್ರೀರಾಮ. ನೋಡ್ಕೊಳ್ಳಿ, ಇದೊಂದು ವಿಧಾನದಲ್ಲಿ ನಾವು ಹೇಳ್ಕೋಬಹುದು. ಸೊ ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ಕುಂಭಕರ್ಣ ಅಂದ್ರೆ ನಿಮ್ಗೆ ಗೊತ್ತು. ಕುಂಭಕರ್ಣ ಅಂದ್ರೆ ಹೆಚ್ಚು ಪ್ರಾಧಾನ್ಯ ಕೊಡೋದು ನಿದ್ದೆ ಮತ್ತೆ ಆಹಾರ ಅಲ್ವಾ? ಸೊ ಅಲ್ಲಿರುವಂತ ಸೋಮರತನಕ್ಕೆ ಲೆಕ್ಕ. ಈ ಫಿಸಿಕಲ್ ಬಾಡಿಯಲ್ಲಿ ಯಾರ್ಯಾರು ಆ ರೀತಿಯಲ್ಲಿ ಅನುಭವಿಸ್ತಾ ಇರ್ತಾರೋ ಅವರ ಸ್ಥಿತಿ ಕುಂಭಕರ್ಣ ಸ್ಥಿತಿ ಅಂತ ಕರಿತೀವಿ ನಾವು. ಅನೇಕ ಜನರು ಮೊದಲನೇ ಅಂದ್ರೆ ಆತ್ಮ ಹುಟ್ಟಿದ ಮೇಲೆ, ಅಂದ್ರೆ ಆತ್ಮ ಅನ್ನೋದು ಶೈಶವ ಆತ್ಮ ಆಗಿ ಇರುವಾಗ, ಅಂದ್ರೆ ಆತ್ಮ ಮೊದಲನೇ ಜನ್ಮ ತಗೊಂಡವಾಗ, ಸೊ ಪೂರ್ಣಾತ್ಮದಿಂದ ಮೊದಲನೇ ಸರಿ ಬಿಡುಗಡೆ ಆಗಿದ ಮೇಲೆ ನಮ್ಮ ದಶೆ ಹೇಗಿರುತ್ತೆ? ಶೈಶವ ಆತ್ಮ ಅಂದ್ರೆ ಶಿಶು ಆತ್ಮ ಅಲ್ವಾ? ಆ ಶಿಶು ಆತ್ಮ ಇರುವಾಗ ನಾವು ಹೆಂಗಿರ್ತೀವಿ? ಯಾವುದೇ ಮಾನವರಾಗ್ಲಿ ಯಾವ ರೀತಿಯಲ್ಲಿ ಇರ್ತಾರೆ? ಈ ರೀತಿಯಲ್ಲಿ ಕುಂಭಕರ್ಣ ರೂಪದಲ್ಲಿ ಇರ್ತಾರೆ. ಓಕೆ, ಈ ಕುಂಭಕರ್ಣದ ಜನ್ಮಗಳು ಅನೇಕ ಜನ್ಮಗಳು ಆಗತ್ತೆ. ಅಲ್ಲಿ ಏನು ಅಂತಂದ್ರೆ ಪ್ರಾಧಾನ್ಯ ಒಂದು ಶರೀರ ಪೋಷಣೆ, ಆದಷ್ಟು ಕುಟುಂಬ ಪೋಷಣೆ, ಇನ್ನೇನು ಗೊತ್ತಾಗಲ್ಲ. ಯಾವುದೇ ಜ್ಞಾನದ ಬಗ್ಗೆ ಆಗಲಿ ಇನ್ನು ಸ್ವಲ್ಪ 4 ಜನ ಸೇರಿಸ್ಕೊಂಡು ಅವ್ರ ಜೊತೆಗೆ ಏನಾದರೂ ಮಾಟ ಮಂತಿ ಏನೂ ಇರೋದಿಲ್ಲ. ಕೇವಲ ಅಲ್ಲಿ ಶರೀರ ಪೋಷಣೆ, ಮೈದುನ ಇದ್ರೆ ಅಲ್ಲಿರುವಂಥದ್ದು ಇಷ್ಟೇ, ನಿದ್ದೆ, ಆಹಾರ, ಸೆಕ್ಸು, ಆಮೇಲೆ ಒಂದು ಕುಟುಂಬ ಪೋಷಣೆ, ಅಷ್ಟುವರೆಗೆ ಅವರ ಬಾಧ್ಯತೆ. ಅದರಿಂದ ಏನು ಒಂಚೂರು ಮುಂದಕ್ಕೂ ಹೋಗಲ್ಲ. ಬೇಕಾದ್ರೆ ಅಂಥ ಎಷ್ಟೋ ಜನ ನಿಮ್ಗೆ ಕಾಣಿಸ್ತಾ ಇರ್ತಾರೆ ಸೊಸೈಟಿ ಅಲ್ವಾ? ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಒಂಥರ ಆ ಜನರಿಗೆ ಏನಾಗುತ್ತಂದ್ರೆ ಒಂದು ಟೆಂಪಲ್ಗೆ ಹೋಗಿ ಅಲ್ಲಿ ಭಕ್ತಿ ಭಾವ ಅದನ್ನು ಸ್ವಲ್ಪನೇ, ಜಾಸ್ತಿ ಮಟ್ಟಕ್ಕೆ ಇರಲ್ಲ, ಅದನ್ನು ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಅದರಿಂದ ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನಮ್ಗೆ ಸಿಗುವಂಥದ್ದು ರಾವಣ. ಅರ್ಥ ಆಯ್ತಾ? ಸೊ ರಾವಣನ ಲಕ್ಷಣಗಳು ಹೇಗಿರ್ತದೆ ಅಂತಂದ್ರೆ
ಸ್ವಲ್ಪ ಸ್ವಲ್ಪ ಏನಾಗುತ್ತೆ ಅಂದರೆ ವಿಪರೀತವಾಗಿರುತ್ತೆ. ಅಂದರೆ ಅವರಿಗೆ ಮೈಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ. ಇಲ್ಲಿ ದೇಹದ ಕೆಲಸ, ಇಲ್ಲೇನು ಮೈಂಡ್ ಕೆಲಸ. ಮೈಂಡು ವಿಪರೀತವಾಗಿ ಕೆಲಸ ಮಾಡ್ತಾ ಇರ್ತದೆ. ಮೈಂಡಿಂದ ಎಷ್ಟೋ ಯೋಚನೆ ಮಾಡ್ತಾರೆ. ಮೈಂಡನ್ನು ಉಪಯೋಗಿಸಿ ನಿಮ್ಗೆ ಗೊತ್ತು ರಾವಣ ಬಗ್ಗೆ ಯಾವ ರೀತಿಯಲ್ಲಿ ಅವರು ರಾಕ್ಷಸ ಅಂದರೆ ರಾವಣ ಬ್ರಹ್ಮ ಅಂತ ಕರಿತೀವಿ. ಅಂದರೆ ಅವರೂ ಧ್ಯಾನ ಮಾಡಿದರು, ಅವರೂ ಹೆಚ್ಚಾಗಿ ಸಾಧನೆ ಮಾಡಿದರು. ಆದರೆ ಅವರಲ್ಲಿ ಇರುವಂಥ ರಾಕ್ಷಸ ಲಕ್ಷಣಗಳಿಂದ ಅವರು ಬೆಳೆದಿಲ್ಲ. ಅಂದರೆ ಆ ಸ್ಥಾಯಿಗೆ ಉನ್ನತ ಸ್ಥಾಯಿಗೆ ಹೋಗಕ್ಕೆ ಸಾಧ್ಯವಾಗಿಲ್ಲ. ಆದರೆ ಅವರಲ್ಲಿನೂ ಸಹ ಏನಂದರೆ ಮೈಂಡು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಆಕ್ಟಿವ್ ಆಗಿ ಕೆಲಸ ಮಾಡಿಸ್ತಾರೆ, ಆ ರೀತಿಯಲ್ಲಿ ಮಾಡ್ತಾರೆ ಅವರು. ಆ ರೀತಿಯಲ್ಲಿ ಅನೇಕ ಜನರು ಈ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಲ್ವಾ. ಇಲ್ಲಿ ಅಂದರೆ ಅವ್ರು ಮಾಡೋಂಥ ಅಂದರೆ ಅಷ್ಟು ಜ್ಞಾನ ಆ ರೀತಿಯಲ್ಲಿ ಸಾಧನ ಇದ್ರೂ ಅವರಲ್ಲಿ ಏನಾಗಿದೆ ಅಂದರೆ ಈ ರಜೋಗುಣ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಾ. ಇಲ್ಲಿ ಈ ಕುಂಭಕರ್ಣ ಆ ದಶೆದಲ್ಲಿ ಏನಿರುತ್ತೆ, ತಮೋಗುಣ ಲಕ್ಷಣಗಳು ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಬರುವಂಥ ಈ ರಾವಣ ಅಂತ ಈ ದಶೆ ಏನಂದರೆ ಇಲ್ಲಿ ನಮಗೆ ರಜೋಗುಣ ಲಕ್ಷಣಗಳು ಹೆಚ್ಚಾಗಿರುತ್ತೆ. ರಜೋಗುಣ ಲಕ್ಷಣಗಳು ಅಂದರೆ ಏನೋ ಇನ್ನೊಬ್ರಿಗೆ ಅಪಾಯ ಮಾಡೋದಾಗ್ಲಿ, ಇನ್ನೊಬ್ಬರ ಮೇಲೆ ದಾಳಿ ಆಗೋದಾಗ್ಲಿ, ಇನ್ನೊಬ್ಬರನ್ನು ಒಂಥರ ಒಂದು ರೀತಿಯಲ್ಲಿ ಅಂದರೆ ತೀವ್ರವಾಗಿ ಅವ್ರ ಮೇಲೆ ಪ್ರಚೋದನೆ ಮಾಡೋದಾಗ್ಲಿ, ಇವೆಲ್ಲ ಇರುತ್ತೆ. ಯಾವುದೇ ರೀತಿಯಲ್ಲಿ ಅಲ್ಲಿ ಒಂದು ಸಾಂತ್ವನ ಇಲ್ಲಾಂದರೆ ಒಂಥರ ಸಾತ್ವಿಕ ಗುಣ ಯಾವುದು ಕಾಣಿಸೋದಿಲ್ಲ. ಅದಕ್ಕೆ ಅಲ್ಲಿ ತುಂಬ ಅಹಂಕಾರ ಯುದ್ಧದಲ್ಲಿ ಇರ್ತಾರೆ. ಅಲ್ಲಿ ತುಂಬ ಸೆಲ್ಫಿಶ್ ಆಗಿರ್ತಾರೆ, ತುಂಬ ಸ್ವಾರ್ಥಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇಂಥವೆಲ್ಲ ಆಗೋದು ಎಲ್ಲಪ್ಪ ಅಂತಂದರೆ ಈ ದಶೆಯಲ್ಲಿ, ರಾವಣ ದಶೆಯಲ್ಲಿ. ನೆಕ್ಸ್ಟ್ ಹೋದರೆ ವಿಭೀಷಣ ಯಾವುದಕ್ಕೆ ಸೂಚನಪ್ಪ ಅಂತಂದರೆ ಬುದ್ಧಿಗೆ. ಅರ್ಥ ಆಯ್ತಾ. ಅದೇ ಬುದ್ಧಿಯುತವಾಗಿ ನಡ್ಕೊಂಡೋದು ಜೀವನದಲ್ಲಿ. ಎಷ್ಟೋ ಜನ ನೋಡ್ತಾ ಇರ್ತೀವಿ ನಾವು. ಓಕೆ, ಅವರೆಲ್ಲ ಬುದ್ಧಿವಂತವಾಗಿ ನಡೀತಾ ಇರ್ತಾರೆ, ಅವ್ರ ಜೀವನವನ್ನೇ ಬುದ್ಧಿವಂತವಾಗಿ ನಡ್ಸ್ಕೊತಾ ಇರ್ತಾರೆ. ಎಲ್ಲಿನೂ ಸಹ ತಪ್ಪುಗಳು ಜಾಸ್ತಿ ಮಾಡೋದಿಲ್ಲ. ಇದು ತಪ್ಪಾ ರೈಟಾ, ಇದು ಮಾಡಬೇಕಾ ಮಾಡಬಾರ್ದಾ ಅಂಥ ಲಕ್ಷಣಗಳು ಈ ದಶೆಯಲ್ಲಿ ವಿಭೀಷಣ ದಶೆಯಲ್ಲಿ ನಮಗೆಲ್ಲರಿಗೂ ಲಭ್ಯವಾಗತ್ತೆ. ಆದರೆ ಇಲ್ಲಿ ಹೆಚ್ಚಾಗಿ ಒಂಥರ ಅಂದರೆ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಒಲಪು ಇರೋದಿಲ್ಲ. ಆಧ್ಯಾತ್ಮಿಕ ಒಲಪು ಇನ್ನೂ ಬಂದಿರಲ್ಲ ಅವ್ರಿಗೆ. ಆದರೆ ಅವ್ರಿಗೆ ಪ್ರಾಪಂಚಿಕ ಜ್ಞಾನನೇ, ಪ್ರಾಪಂಚಿಕ ಬುದ್ಧಿ ಹೆಚ್ಚಾಗಿರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿಯಲ್ಲಿ ಮಾತಾಡಬೇಕು, ಇವೆಲ್ಲ ಅವರಲ್ಲಿ ಸ್ವಲ್ಪ ಆ ಸ್ಫುರಣ ಅವ್ರಿಗೆ ಹೆಚ್ಚಾಗಿರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಈ ದಶೆಯನ್ನು ವಿಭೀಷಣ ದಶ, ಅಂದರೆ ಬುದ್ಧಿಯಿಂದ ಅವರ ಜೀವನವನ್ನು ನಡೆಸ್ಕೊಂಡೋದು. ಅರ್ಥ ಆಯ್ತಾ. ಸೊ ಆ ರೀತಿಯಲ್ಲಿ. ಸೊ ಇನ್ನು ಹೇಳ್ಬೇಕಂದ್ರೆ ಅನೇಕ ಜನರು ಈ ಬುದ್ಧಿ ಅಂತ ಇಲ್ಲಿಗೆ ಬಂದರೆ ಪ್ರಾಪಂಚಿಕ ಬುದ್ಧಿ ಸಹ ಅಷ್ಟೇ. ಯಾವುದೋ ಒಂದು ವಿದ್ಯೆ ನಾವು ಕಲಿತೀವಿ, ಆ ವಿದ್ಯೆದಿಂದ ಒಂದು ಬುದ್ಧಿ ಬಂದಿರುತ್ತೆ. ಆ ಬುದ್ಧಿಯನ್ನು ಇಟ್ಕೊಂಡು ನಾವು ಏನು ಮಾಡ್ತಾ ಇರ್ತೀವಿ, ಜೀವನ ನಡೆಸ್ತಾ ಇರ್ತೀವಿ. ಅದೆಲ್ಲನೂ ಇಲ್ಲಿಗೆ ಸಂಬಂಧಿಸಿದ ವಿಷಯ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಏನಾಗುತ್ತಂದ್ರೆ ಹನುಮಾನ್, ಅಂದರೆ ನಾನು ವಾಯುಪುತ್ರನಾಗ್ತೀನಿ. ಅಂದರೆ ನನ್ನ ಸಹಜವಾದ ನನ್ನ ಉಸಿರಾಟವನ್ನು ನಾನು ಗಮನಿಸ್ತಾ ಆ ವಾಯುವನ್ನು ಗಮನಿಸ್ತಾ ವಾಯುಪುತ್ರನಾಗ್ತೀನಿ. ಅವಾಗ ನನಗೆ ಆ ದಶೆ ಬರುವಂಥದ್ದೇ ಹನುಮಾನ್ ದಶ. ಅರ್ಥ ಆಯ್ತಾ. ಸೊ ಹನುಮಾನ್ ದಶೆ ನನಗೂ ಲಭ್ಯವಾಗತ್ತೆ, ನಾನು ಹನುಮಾನ್ ಆಗ್ತೀನಿ. ಹನುಮಾನ್ ಅಂದರೆ ಆಂಜನೇಯ ಪುತ್ರುಡು, ಅಂಜನಾ ಪುತ್ರುಡು ಅಲ್ವಾ. ಅಂಜನಾ ಅಂದ್ರೆ ಏನು, ಮೂರನೇ ಕಣ್ಣು ಲಭ್ಯವಾಗೋದು. ಅದಕ್ಕೆ ಅಂಜನಾ ಪುತ್ರುಡು ಅಂತ ನಾವು ಕರಿತೀವಿ. ಸೊ ಆ ರೀತಿಯಲ್ಲಿ ವಾಯುಪುತ್ರನು ಆಗಿದ್ರೆ ಏನಾಗತ್ತೆ, ನನ್ನ ಆತ್ಮ ನಾನು ಸೇರ್ಕೊಂತೀನಿ. ನನ್ನ ಆತ್ಮ ಎಲ್ಲಿದೆ, ಇಲ್ಲಿ ಇದೆ ಶ್ರೀರಾಮ. ಅರ್ಥ ಆಯ್ತಾ. ಇಲ್ಲಿ ಆತ್ಮ ಇದೆ. ಈ ಹನುಮಾನ್ ಯಾವಾಗ ವಾಯುಪುತ್ರುಡು ಆಗ್ತಾನೋ ಅವನ ಬಗ್ಗೆ ಅವನಿಗೆ ಅರ್ಥ ಆಗತ್ತೆ. ಅವನ ಒಳಗಡೆ ಇರುವಂಥ ಆತ್ಮ ಚೈತನ್ಯ ಬಗ್ಗೆ ಅರಿವು ಬರುತ್ತೆ. ಅವಾಗ ನೇರವಾಗಿ ಸೇರುವಂಥ ದಶೆ ಏನಪ್ಪಾ ಅಂತಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾನೆ, ಹನುಮಾನ್ ಯಾವಾಗಲೂ ಎಲ್ಲಿರ್ತಾನೆ, ಪರಮಾತ್ಮನ ಹತ್ರ, ಅಂದರೆ ಶ್ರೀರಾಮರ ಹತ್ರನೇ ಇರ್ತಾನೆ ಅಲ್ವಾ. ನಾವು ಸಹ ಇಲ್ಲಿ ನಾವು ಆತ್ಮ ಅಂತ ನಾನು ತಿಳ್ಕೊಂಡಿದ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಹೋಗುವಂಥ ದಶೆ ಯಾವುದು, ಈಗಾಗಲೇ ಇಂದಿನ ಒಂದು ಪರಿಕಲ್ಪನೆ ತಿಳ್ಕೊಂಡಿದ್ದೆ. ಅದರಲ್ಲಿ ಇದು ಪರಮಾತ್ಮ ತತ್ವ. ಈ ಪರಮಾತ್ಮ ತತ್ವ ಅನ್ನೋದು ನಾನು ಅಂಜನಾ ಪುತ್ರನ ಆದ್ಮೇಲೆ, ವಾಯುಪುತ್ರನ ಆದ್ಮೇಲೆ ಹನುಮಾನ್ ಆ ದಶೆಗೆ ಸೇರ್ಕೊಂಡಿದ ಮೇಲೆನೆ ಇಲ್ಲಿ ಹೋಗುವಂತ ಸಾಧ್ಯವಿದೆ. ಇಲ್ಲಿಗೆ ಇದೇನದು ಶ್ರೀರಾಮ ತತ್ವ. ಇದೇ ರೀತಿಯಲ್ಲಿ ಈ 5 ಬೆರಳುಗಳ ಈ ಪರಿಕಲ್ಪನೆ ಈ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಏನಂದ್ರೆ 5ನೇ ಪರಿಕಲ್ಪನೆ ಹೇಗಿರುತ್ತೆ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಕೊಳ್ಳಿ, ಲಿಟಲ್ ಫಿಂಗರ್ ಅಂದ್ರೆ ಈ ಕಿರುಬೆರಳು ಭುಕ್ತಿ, ನೆಕ್ಸ್ಟ್ ರಕ್ತಿ, ನೆಕ್ಸ್ಟ್ ಯುಕ್ತಿ, ನೆಕ್ಸ್ಟ್ ಶಕ್ತಿ, ಲಾಸ್ಟ್ದು ಮುಕ್ತಿ.
ಈ 5 ಬೆರಳಲ್ಲಿ ಈ ಅರ್ಥ ಇದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇದನ್ನು ಅರ್ಥವಂತವಾಗಿರುತ್ತೆ. ನಮಗೆ ಇದರಿಂದ ಸ್ವಲ್ಪ ಜ್ಞಾನ ಅನ್ನೋದು ಸಿಗ್ತದೆ. ಏನು 5 ಬೆರಳು ಸೂಚಿಕೆ ಅಂದರೆ ಮೊದಲನೇದು ಭುಕ್ತಿ. ದೇಹಕ್ಕೆ ಏನು ಬೇಕು ಹೇಳಿ? ದೇಹಕ್ಕೆ ಆಹಾರ ಅಲ್ವಾ? ಆಹಾರ ಅಂದರೆ ಒಂಥರ ಭುಕ್ತಿ ಅಂತಾನೆ ಅರ್ಥ. ಅಲ್ಲಿರುವಂಥದ್ದೇ ಭುಕ್ತಿ. ದೇಹ ದೇಹ ಪೋಷಣೆ ಆಗೋದು ಯಾವುದಂತಂದ್ರೆ ನಾವು ಸ್ವೀಕಾರ ಮಾಡುವಂಥ ಆಹಾರದಿಂದ. ಅದೇ ಭುಕ್ತಿ ಅಂತ ಕರೆಯೋದು. ಅದಕ್ಕೆ ಇದನ್ನು ಭುಕ್ತಿ ಅಂತ ಹೇಳ್ತೀವಿ. ಇದು ದೇಹಕ್ಕೆ ಸಂಬಂಧಿತ ಇದು. ನೆಕ್ಸ್ಟ್ ರಕ್ತಿ ಅಂದ್ರೆ, ರಕ್ತಿ ಅಂದ್ರೆ ಏನು? ಸ್ವಲ್ಪ ಮನೋರಂಜನೆ. ಹೇಳ್ಬೇಕಂದ್ರೆ ರಕ್ತಿ ಅಂತಂದ್ರೆ ಮನೋರಂಜನೆ ಆಗ್ಬೋದು, ಇಲ್ಲ ಅಂದ್ರೆ ರಕ್ತಿಯುತವಾದ ಕಾರ್ಯಕ್ರಮಗಳು ಆ ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಸೊ ಅದು ಒಂಥರ ಹೇಳ್ಬೇಕಂದ್ರೆ ಮೈಂಡ್ಗೆ ಸಂಬಂಧಿಸಿದ ಕಾರ್ಯಕ್ರಮಗಳು. ಆ ಮೈಂಡ್ ಸಂಬಂಧಿಸಿ ಅನೇಕ ವಿಷಯದಲ್ಲಿ ನಾವು ಮಾಡ್ತಾನೆ ಇರ್ತೀವಿ. ಅದು ತಪ್ಪ ರೈಟಾ ಗೊತ್ತಾಗಲ್ಲ, ಈ ದಶದಲ್ಲಿ ಗೊತ್ತಾಗಲ್ಲ, ಆದ್ರೂ ಮಾಡ್ತಾ ಇರ್ತೀವಿ ಅಲ್ವಾ? ಮೈಂಡು ಹೆಚ್ಚಾಗಿ ಬಳಸ್ತೀವಿ. ಇಲ್ಲಿ ಮೈಂಡ್ ಉಪಯೋಗಿಸೋದು ತುಂಬಾ ಕಡಿಮೆ. ಮೈಂಡ್ ಹೆಚ್ಚಾಗಿ ಬಳಸಲ್ಲ. ಒಂಥರ ಜಂತು ಹೇಗಿರುತ್ತೆ ಅಲ್ಲಿ? ಜಂತುವಲ್ಲಿ ಮೈಂಡ್ ಅತಿ ಸ್ವಲ್ಪ ಪರಿಣಾಮದಲ್ಲಿ ಇರ್ತದೆ ಇಲ್ಲ? ಅಲ್ಲಿ ಏನಿರ್ತದೆ? ಅದು ಚೆನ್ನಾಗಿ ತಿಂತದೆ, ಓಡಾಡ್ತದೆ, ಮತ್ತೆ ಬೇಕಂದ್ರೆ ಯಾವುದು ಒಂಥರ ಸಂತಾನೋತ್ಪನ್ನ ಮಾಡ್ತದೆ. ಆಮೇಲೆ ಇನ್ನೇನು ಮಾಡ್ತದೆ? ಅಲ್ಲಿ ಅಂದ್ರೆ ನಿದ್ದೆ ಮಾಡುತ್ತೆ. ಈ ರೀತಿಯಲ್ಲಿ ಒಂದು ಅಂದ್ರೆ ಕನಿಷ್ಠ ಪಕ್ಷದಲ್ಲಿ ಕೆಲಸಗಳು ಮಾಡ್ತದೆ ಅಷ್ಟೇ. ಅಲ್ಲೇನು ಮೈಂಡ್ ಹೆಚ್ಚಾಗಿದೆ ಅಂತ ಏನು ಹೇಳಕ್ಕಾಗಲ್ಲ. ಅದೇ ರೀತಿಯಲ್ಲಿ ನಾವು ಈ ದಶೆಯಲ್ಲಿ ಇರ್ತೀವಿ ಸ್ನೇಹಿತರೆ. ಅದಕ್ಕೆ ಕುಂಭಕರ್ಣ ಅಂತೀವಿ, ಮತ್ತೆ ಭುಕ್ತಿ ಅಂತ ಕರಿತೀವಲ್ಲ, ಅದಕ್ಕೆ ಕಲಿಯೋದು. ನೆಕ್ಸ್ಟ್ ಬರೋದು ರಕ್ತಿ. ಇಲ್ಲಿ ಸ್ವಲ್ಪ ಮೈಂಡ್ ಉಪಯೋಗಿಸೋದು ಪ್ರಾರಂಭಿಸ್ತೀವಿ. ಆಯ್ತಾ? ಅದಕ್ಕೆ ರಕ್ತಿ ಅಲ್ವಾ? ನೆಕ್ಸ್ಟ್ ಬುದ್ಧಿ ಯಾವಾಗ ಪ್ರಚೋದನೆಗೆ ಬರುತ್ತೋ, ಬುದ್ಧಿ ಹೆಚ್ಚಾಗಿ ಕೆಲಸ ಮಾಡೋದು ಪ್ರಾರಂಭಿಸ್ತೀವೋ ಅದನ್ನು ಯುಕ್ತಿ. ನಾವು ಹೇಳ್ತೀವಲ್ಲ, ಯುಕ್ತಿಯಾಗಿ ನಡ್ಸ್ಕೊಳ್ಳಿ, ಯುಕ್ತ ಭಾಷಣ, ಯುಕ್ತ ಆಹಾರ ಅಂತ ಹೇಳ್ತಾ ಇರ್ತೀವಲ್ಲ, ಆ ರೀತಿಯಲ್ಲಿ. ಸೊ ಇದು ಏನಾದ್ರು ಯುಕ್ತಿ ಅಂತ ಕರಿತೇವೆ. ಬುದ್ಧಿಗೆ ಸಂಕೇತ ಇದು. ಆ ರೀತಿಯಲ್ಲಿ ಯುಕ್ತಿ ಅನ್ನೋದು ನಮ್ಮಲ್ಲಿ ಹೆಚ್ಚು ಮಾಡ್ಕೋಬೇಕು. ಯುಕ್ತಿಯಿಂದನೇ ಕೆಲಸಗಳು ಮಾಡ್ತಾ ಇರ್ತೀವಿ ನಾವು ಈ ದಶೆಯಲ್ಲಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಇಲ್ಲಿ ನಾವು ಧ್ಯಾನ ಮಾಡುವಾಗ ಏನಾಗುತ್ತೆ? ನಾವು ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತೀವೋ ಈ ದಶೆಯಲ್ಲಿ ಸ್ನೇಹಿತರೆ, ಇಲ್ಲಿ ವಾಯುಪುತ್ರ ಆಗ್ತದೆ ಅಂತ ಹೇಳಿದ್ವಲ್ಲ. ವಾಯುಪುತ್ರ ಅಂದ್ರೆ ಏನು? ವಾಯುಪುತ್ರ ಆದ್ರೆ ನನ್ನ ಉಸಿರಾಟವನ್ನು ನಾನು ಗಮನಿಸ್ತಾ ಹೋದ್ರೆ, ನನ್ನ ಮನಸ್ಸು ಶೂನ್ಯವಾದ್ರೆ ನನಗೆ ಸಿಗುವಂಥದ್ದು ಏನು? ಆತ್ಮಶಕ್ತಿ, ಪ್ರಾಣಶಕ್ತಿ. ಅದಕ್ಕೆ ಶಕ್ತಿ ಅಂತ ಕರಿತೀವಿ. ಇದು ಈ ಬೆರಳು ಏನಾಗ್ತದೆ? ಶಕ್ತಿ ಅಂದ್ರೆ ಯಾವುದು? ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ನಮಗೆ ಲಭ್ಯವಾಗತ್ತೆ. ಇದೆಲ್ಲ ಲಭ್ಯವಾದ್ರೆ ಏನಾಗತ್ತೆ? ಕೊನೆಗೆ ನಮ್ಗೆ ಸಿಕ್ಕೋದು ಮುಕ್ತಿ. ಅಂದ್ರೆ ಮುಕ್ತಿ ಅಂತಂದ್ರೆ ಏನು? ಮುಕ್ತಿ ಅಂದ್ರೆ ನಾನು ಅರ್ಥ ಮಾಡಿಕೊಂಡು ಈ ಇಡೀ ವಿಶ್ವದ ಈ ಸೃಷ್ಟಿ, ಈ ವಿಶ್ವದ ರಹಸ್ಯಗಳನ್ನ ಅರ್ಥ ಆಗಿದರೆ ನಾನು ಸಿಗುವಂಥದ್ದೇ ಮುಕ್ತಿ. ಮುಕ್ತಿ ಅಂದ್ರೆ ಈ ಜನ್ಮ ರಾಹಿತ್ಯ ಅಂತ ಕರಿತೀವಿ ನೋಡಿ. ಜನ್ಮ ರಾಹಿತ್ಯ ಅಂದ್ರೆ ಈ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಆಗುವಂಥದ್ದೇ ಮುಕ್ತಿ. ಅರ್ಥ ಮಾಡ್ಕೊರಿ. ಓಕೆ? ಮುಕ್ತಿ ಅನ್ನೋದಕ್ಕೂ ಅನೇಕ ವಿಧಗಳಲ್ಲಿ ಮಾತಾಡ್ಬೋದು. ಅಂದ್ರೆ ದುಃಖಗಳಿಂದ ವಿಮುಕ್ತಿ, ದುಃಖಗಳಿಂದ ದೂರ ಆಗೋದು, ಅದೇ ದುಃಖ ರಾಹಿತ್ಯ ಅಂತ ಕರಿತೀವಿ. ಆದ್ರೆ ಇಲ್ಲಿ ನಾವು ಹೇಳ್ಕೋಬೇಕಾಗಿದ್ದು ಜನ್ಮ ರಾಹಿತ್ಯ, ದುಃಖ ರಾಹಿತ್ಯ ಅಲ್ಲ. ಸೊ ಜನ್ಮ ರಾಹಿತ್ಯ ಅನ್ನೋದು ಒಂದೋದೇ ಈ ಮುಕ್ತಿಗೆ ಸಂಕೇತ ಅಂತ ನಾವು ಕರಿಬಹುದು ಸ್ನೇಹಿತರೆ. ಇದು ಈ 5 ಬೆರಳು ಇರುವಂತ ಕಾನ್ಸೆಪ್ಟ್ ಈ ರೀತಿಯಲ್ಲಿ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಕೊನೆ ಕಾನ್ಸೆಪ್ಟ್ ಅಂದ್ರೆ ಅದು 6ನೇ ಕಾನ್ಸೆಪ್ಟ್ ಆಗತ್ತೆ. ಅದೇನಂತಂದ್ರೆ, ಸೊ ಇದು ಹೇಳ್ಬೇಕಂದ್ರೆ ಒಂದಕ್ಕಿನ್ನೊಂದು ಸಂಬಂಧ ಇರುತ್ತೆ, ಆದ್ರೆ ಇನ್ ಸ್ವಲ್ಪ ಡೀಪ್ ಆಗಿ. ಸೊ ವಿಧ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ನಮ್ಗೆ ಹೆಚ್ಚು ಜ್ಞಾನ ಸಿಗತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಪತ್ರಿ ಸರ್ ಹೇಳ್ತಾ ಹೋಗಿದ್ದಾರೆ. ಈ ಕಾನ್ಸೆಪ್ಟ್ಸು ಇಷ್ಟೇ ಅಲ್ಲ, ಟೋಟಲ್ 20 ಕಾನ್ಸೆಪ್ಟ್ಸ್ ಇದೆ. ಅದು ಇನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಬಹುದು. ಇವತ್ತಿನ ಈ ತರಗತಿಯಲ್ಲಿ ನಾವು ಆದಷ್ಟು ಒಂದು 6 ಕಾನ್ಸೆಪ್ಟ್ಸ್ನೇ ನಾವು 6 ಕಾನ್ಸೆಪ್ಟ್ ತಿಳ್ಕೊಂಡು ನಾವು ಮುಕ್ತಾಯ ಮಾಡ್ಕೋಣ. ಈಗ ಕೊನೆ ಕಾನ್ಸೆಪ್ಟ್, ಈ 5 ಬೆರಳ ಪರಿಕಲ್ಪನೆ ಹೇಗಿರುತ್ತೆ ಅಂದ್ರೆ ನೋಡ್ಕೊಳ್ಳಿ. ಈ ಸಣ್ಣ ಅಂದ್ರೆ ಈ ಕಿರುಬೆರಳು ಇದೆಯಲ್ಲ, ಇದು ಯುಕ್ತಾಹಾರ, ಮತ್ತೆ ಇದು ಯುಕ್ತ ವಿಹಾರ, ಆಮೇಲೆ ಮಧ್ಯ ಬೆರಳು ಯುಕ್ತ ಚೇಷ್ಟ, ಈ ಹೇಳ್ಬೇಕಂದ್ರೆ ತೋರ್ಬೆರಳು ಯುಕ್ತ ಧ್ಯಾನ, ಕೊನೆಯದು ಯುಕ್ತ ಎನ್ಲೈಟನ್ಮೆಂಟ್. ಆಯ್ತಾ? ನೋಡ್ಕೊಳ್ಳಿ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋದ್ರೆ, ಮೊದಲನೇ ಫಿಂಗರ್ ಏನಂತ ಹೇಳ್ತಾ ಇದೆ ಅಂದ್ರೆ ಆಹಾರ ಯುಕ್ತವಾಗಿರ್ಲಿ. ಯುಕ್ತ ಅಂದ್ರೆ ಉಪಯುಕ್ತವಾಗಿರ್ಲಿ. ಅದು ಯಾವುದೇ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಅತಿ ಹೆಚ್ಚಾಗಿ ಒಂದು ರೀತಿಯಲ್ಲಿ ಆ ರೀತಿಯಲ್ಲಿ ಮಾಡ್ಕೋಬಾರ್ದು. ಎಷ್ಟು ಬೇಕೋ ಅಷ್ಟೇ ಯುಕ್ತ ಅಂದ್ರೆ ಯುಕ್ತವಾಗಿರ್ಬೇಕು, ಉಪಯೋಗಂತವಾಗಿರ್ಬೇಕಾಗತ್ತೆ. ಸೊ ಅಂತ ಆಹಾರ ನಾವು ತಿನ್ಬೇಕಾಗತ್ತೆ.
ಹೆಚ್ಚೆಚ್ಚಾಗಿ ಯಾವುದೇ ನೋಡಿ, ಒಂದು ಆಹಾರ ಎಂಥ ಆಹಾರ ತಿನ್ನಬೇಕು, ಅದು ಯುಕ್ತ ಅಂದ್ರೆ ಉಪಯುಕ್ತವಾಗಿರುವಂತ ಆಹಾರನೇ ತಿನ್ಬೇಕಾಗತ್ತೆ. ಅನ್ನೆಸರಿ ಯಾವ ತಿನ್ನಬಾರದು. ಆಯ್ತಾ? ಮಿತಾಹಾರ ಬೇರೆ, ಯುಕ್ತ ಆಹಾರ ಬೇರೆ. ಮಿತ ಅಂದ್ರೆ ಲಿಮಿಟೆಡ್ ಅಂತ, ತಿನ್ನೋದ್ರಲ್ಲೇ ಲಿಮಿಟೆಡ್. ಯುಕ್ತ ಅಂದ್ರೆ ಉಪಯುಕ್ತವಾಗೋ ತಿನ್ನಿ, ಏನು ನಿಮ್ಮ ದೇಹಕ್ಕೆ ಪೋಷಣೆ ಕೊಡುತ್ತೋ ಅದು ತಿನ್ನಿ ಅಂತ ಅರ್ಥ. ಆ ರೀತಿಯಲ್ಲಿ ದೇಹವನ್ನು ಚೆನ್ನಾಗಿ ಪೋಷಣೆ ಮಾಡಿ, ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ. ಆವಾಗ ನಿಮಗೆ ಮೈಂಡ್ಗೆ ಏನು ಬೇಕಾವಂದ್ರೆ, ಮೈಂಡ್ಗೆ ಬೇಕಾಗಿರೋದು ಯುಕ್ತ ವಿಹಾರ. ವಿಹಾರ ಅಂದ್ರೆ ಏನು? ಒಂಥರ ವಿಹಾರ ಅಂದ್ರೆ ಸೊ ಆನಂದವಾಗಿ ವಿಹಾರಿಸೋದು ಅಲ್ವಾ? ಸೊ ಅಂತ ವಿಹಾರ ಯಾವ್ದಕ್ಕೆ ಬೇಕು? ಮೈಂಡ್ಗೆ ಬೇಕು. ಮೈಂಡ್ಗೆ ಇಲ್ಲ ಅಂದ್ರೆ ಏನಾಗುತ್ತೆ? ನಾವು ಡಿಪ್ರೆಷನ್ಗೆ ಲೋನಾಗ್ತೀವಿ, ಒಂದು ರೀತಿಯಲ್ಲಿ ದುಃಖಕ್ಕೆ ಲೋನಾಗ್ತೀವಿ ಅಲ್ವಾ? ಅನೇಕ ರೋಗಗಳು ಬರುತ್ತೆ. ನಿಮ್ಮ ಮೈಂಡನ್ನು ಹೇಗಿಟ್ಕೋಬೇಕಂದ್ರೆ ಯುಕ್ತ ವಿಹಾರದಲ್ಲಿ ತೊಡಗಿಸ್ಕೋಬೇಕು ನೀವು. ಇಲ್ಲಿ ಯುಕ್ತ ಆಹಾರ ಆಯಿತು ನಿಮ್ಮ ದೇಹಕ್ಕೆ, ಇಲ್ಲಿ ಮೈಂಡ್ಗೆ ಯುಕ್ತ ವಿಹಾರವನ್ನು ನಾವು ಅಳವಡಿಸ್ಬೇಕು. ಅಂದ್ರೆ ವಿಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ವಿಹಾರ ಮಾಡೋದಿಲ್ಲ. ಯಾವುದೋ ಆಲ್ಕಹಾಲು, ಮದ್ಯ ಮತ್ತೆ ಇಂಥದ್ದು ಅಭ್ಯಾಸ ಮಾಡ್ಕೊಂಡದು, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಯುಕ್ತ ವಿಹಾರವನ್ನು ಅಳವಡಿಸ್ಕೊಂಡ್ರೆ ಏನಾಗುತ್ತೆ? ನಮ್ಮ ದೇಹ ಕೆಟ್ಟೋಗತ್ತೆ, ನಮ್ಮ ಜೀವನ ಕೆಟ್ಟೋಗತ್ತೆ. ಅರ್ಥ ಆಯ್ತಾ? ಅದಕ್ಕೆ ಏನು ಬೇಕು? ನಮಗೆ ಯುಕ್ತ ವಿಹಾರ ಬೇಕು. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯುಕ್ತ ಚೇಷ್ಟೆಗಳು ನೋಡ್ಕೊಳ್ಳಿ. ನಾವು ಮಾಡೋಂಥ ಕರ್ಮಗಳು ಹೇಗಿರ್ಬೇಕು? ಉಪಯುಕ್ತವಾಗಿರ್ಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡೋಂಥದ್ದಾಗ್ಲಿ, ನಮಗೂ ನಾವು ಸಹಾಯ ಮಾಡೋಂಥ ಕರ್ಮಗಳೇ ಮಾಡಬೇಕು. ಕೆಟ್ಟ ಕರ್ಮಗಳು ಮಾಡಕ್ ಹೋಗಬಾರದು. ಉದಾಹರಣೆಗೆ ಯಾರನ್ನೋ ಬಾಧಿಸೋದು, ಇನ್ನೊಬ್ಬರಿಗೆ ಒಂಥರ ಹಿಂಸೆ ಮಾಡೋದು, ಇಂಥವೆಲ್ಲ ಮಾಡ್ಬೇಕಾ ಅಂದ್ರೆ ಮಾಡಬಾರದು. ಅವೆಲ್ಲ ಯುಕ್ತ ಚೇಷ್ಟೆಗಳು ಆಗೋದಲ್ಲ. ನಮ್ಮ ಜೀವನದಲ್ಲಿ ನಾವೇನು ಅಳವಡಿಸ್ಕೋಬೇಕಪ್ಪ ಅಂತಂದ್ರೆ ಯುಕ್ತ ಚೇಷ್ಟೆಗಳು ಮಾಡಬೇಕು. ಅಂದ್ರೆ ಉಪಯುಕ್ತವಾಗಿ ಕರ್ಮಗಳೇ ಮಾಡಿ. ಓಕೆ. ಸೊ ಆ ರೀತಿಯಲ್ಲಿ ಮಾಡುವಾಗ ನಮ್ಮ ಜೀವನ ಏನಾಗುತ್ತೆ? ಸಾರ್ಥಕತೆ ಬರುತ್ತೆ. ಅದಕ್ಕೆ ಯುಕ್ತ ಚೇಷ್ಟೆಗಳಂತ ಕರಿತೀವಿ. ಕೊನೆಯದಾಗಿ ಇಷ್ಟು ಮೂರು, ಅಂದ್ರೆ ಇಲ್ಲಿರುವಂಥ ಮೂರು ಇದೆಯಲ್ಲ, ಈ ಮೂರು ನಾವು ಅಳವಡಿಸ್ಕೊಂಡಿರುವಾಗ ನಮ್ಗೆ ಇನ್ನೇನು ಬೇಕಪ್ಪ ಅಂತಂದ್ರೆ, ನನಗೆ ಏನು ಬೇಕಾಗತ್ತೆ? ಆತ್ಮಶಕ್ತಿ ಬೇಕಾಗತ್ತೆ. ಅವಾಗ ನಾವು ಧ್ಯಾನ ಪ್ರಾರಂಭಿಸ್ಕೋಬೇಕು ಅಲ್ವಾ? ಈ ಮೂರು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡಿರುವಾಗ ಇನ್ನು ನಮ್ಗೆ ಏನು ಬೇಕಾಗತ್ತಂದ್ರೆ, ನಾವು ಬೇಕಾಗಿರೋದು ಇಲ್ಲಿ ಆತ್ಮಶಕ್ತಿ. ಆತ್ಮಶಕ್ತಿಗೆ ಯುಕ್ತ ಧ್ಯಾನ ಮಾಡಿ. ಅಂದ್ರೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ಸಾರಿ, ಯಾವ ಥರ ಧ್ಯಾನ ಬೇಕೋ ಆ ಥರ ಧ್ಯಾನ ಮಾಡೋದು. ಅದೇ ಸರಿಯಾದ ಧ್ಯಾನ ಅಂತ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ. ಅದಕ್ಕೆ ಯುಕ್ತ ಧ್ಯಾನ ಅಂತ ಕರಿತೀವಿ ನಾವು. ಅಂದ್ರೆ ಧ್ಯಾನ ಮಾಡ್ಬೇಕಂತ ಯಾವುದೋ ಒಂದು ರೀತಿಯಲ್ಲಿ ಮಾಡೋದಲ್ಲ, ನಿಮಗೆ ಉಪಯುಕ್ತವಾಗಿರಬೇಕು, ನಿಮಗೆ ಒಳ್ಳೆ ಶಕ್ತಿ ಕೊಡಬೇಕು ಅಂತ ಧ್ಯಾನನ ನಾವು ಯುಕ್ತ ಧ್ಯಾನ ಅಂತ ಕರಿತೀವಿ ನಾವು. ಯಾರ್ಯಾರು ಯುಕ್ತ ಧ್ಯಾನ ಮಾಡ್ತಾರೋ ಅವ್ರಿಗೆ ಖಂಡಿತವಾಗಿ ಯುಕ್ತ ಎನ್ಲೈಟ್ಮೆಂಟ್ ಬರುತ್ತೆ. ಕೊನೆಯದಾಗಿ ನೋಡ್ಕೊಳ್ಳಿ, ಹೆಬ್ಬೆರಳಿಗೆ ಸೂಚನೆ ಏನಪ್ಪಾ ಅಂತಂದ್ರೆ ಯುಕ್ತ ಎನ್ಲೈಟನ್ಮೆಂಟ್. ಅಂದ್ರೆ ಯುಕ್ತ ಎನ್ಲೈಟ್ಮೆಂಟ್ ಅಂದ್ರೆ ಯುಕ್ತವಾಗಿ ನಿಮಗೆ ಸಿಗುವಂತ ಎನ್ಲೈಟನ್ಮೆಂಟ್. ಪ್ರತಿಯೊಬ್ಬರಿಗೆ ಸರಿಯಾದ ಧ್ಯಾನ ಮಾಡಿರುವಂತ ಪ್ರತಿಯೊಬ್ಬರಿಗೆ ಏನು ಸಿಗತ್ತೆ? ನಿಮಗೆ ಸಿಗುವಂಥದ್ದೇ ಒಂಥರ ದಿವ್ಯ ಜ್ಞಾನ ಪ್ರಕಾಶ ಆರ್ ಮೋಕ್ಷ. ಅದೇ ಎನ್ಲೈಟ್ಮೆಂಟ್ ಅಂತ ಕರೆಯೋದು ನಾವು. ಸೊ ಆ ರೀತಿಯಲ್ಲಿ ಎನ್ಲೈಟ್ಮೆಂಟು ಸಹ ನಿಮಗೆ ಸಿಗ್ತದೆ ಅಂತ ಈ 5 ಬೆರಳಿಂದ ಈ ಕಾನ್ಸೆಪ್ಟನ್ನು ನಮಗೆ ಪತ್ರಿ ಸಾರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನಾವು ಇಂಥ ಅದ್ಭುತವಾದ ವಿಷಯಗಳು, ಓಕೆ, ಸೊ ಅದ್ಭುತವಾದ ವಿಷಯಗಳು ನಾವು ತಿಳ್ಕೊತಾ ಬಂದಿದ್ದೀವಿ. ಸೊ 6 ಪರಿಕಲ್ಪನೆಗಳು ನಾವು ಇವತ್ತು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದನ್ನು ಪದೇ ಪದೇ ನಾವು ಈ ವಿಡಿಯೋವನ್ನು ನೋಡಿಕೊಂಡು, ಸೊ ಮತ್ತೆ ಇನ್ನೂ ಅನೇಕ ಪರಿಕಲ್ಪನೆ ಇದೆ, ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇದನ್ನು ಮನನ ಮಾಡ್ಕೊಳ್ಳಿ, ಚೆನ್ನಾಗಿ ಶ್ರವಣ ಮಾಡಿದ್ರಿ, ಈಗ ಮತ್ತೆ ಮನನ ಮಾಡ್ಕೊಳ್ಳಿ. ಮನನ ಮಾಡಿಕೊಂಡು ಅಭ್ಯಾಸ ಮಾಡ್ತಾ ಹೋಗಿ. ಇದು ನಮ್ಮ ಜೀವನದಲ್ಲಿ ಜ್ಞಾನವನ್ನು ಹೆಚ್ಚು ಮಾಡುತ್ತೆ. ನಮ್ಮ ಸ್ಥಿತಿಯನ್ನು ಉನ್ನತ ಸ್ಥಿತಿಗೆ ನಾವು ಸೇರ್ಕೊಳ್ಳೋಂಥ ಅವಕಾಶ ಪ್ರತಿಯೊಬ್ಬರಿಗೆ ಇರುತ್ತೆ ಅಂತ ಹೇಳ್ತಾ ಇಂದಿನ ಈ ಸ್ಪೀಚನ್ನು, ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಅದ್ಭುತವಾದ ಮಾಹಿತಿ ಸರ್. ರಘುನಾಥ್ ಸರ್. ಎಸ್. ಮೇಡಮ್. ಹಾ ಮೇಡಮ್ ಹೇಳಿ ಸರ್ದು ಕ್ಲಾಸ್ ಹೇಗಾಯ್ತು, ಏನಾಯ್ತು? ತಾವಿವತ್ತು ಫಸ್ಟ್ ಡೇ ಹೋಸ್ಟ್ ಆಗಿದ್ದೀರಾ? ಹೌದು ಮೇಡಮ್. ಹೇಳಿ ಸರ್. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತಮಗ್ ಧನ್ಯವಾದಗಳು ಮೇಡಮ್. ಹಾಗೆ ಈ ಧ್ಯಾನವನ್ನು ಇಲ್ಲಿ ಪರಿಚಯಿಸಕ್ಕಂತ ಸುಭಾಷ್ ಪತ್ರಿಜಿ ಅವ್ರಿಗೂ ನನ್ನ ನಮನಗಳು. ಹಾಗೂ ವೇದಿಕೆಯನ್ನು ನಮ್ಗೆಲ್ಲ ಧ್ಯಾನ ಮಾಡಕ್ಕೆ ಅವಕಾಶ ಕೊಟ್ಟಿರೋ ರಂಗನಾಥ್ ಗುರುಜಿ ಅವ್ರಿಗೂ ನನ್ನ ನಮಸ್ಕಾರಗಳು.
ಹಾಗೂ ನನ್ಗೆ ಪ್ರತಿಯೊಂದು ಇದ್ರಲ್ಲೂ ಹೆಲ್ಪ್ ಮಾಡ್ತಕ್ಕಂತ ನಿಮ್ ರೇವತಿ ಮೇಡಮ್ ಅವ್ರಿಗೂ ಕೂಡ ನಮ್ ಕಡೆಯಿಂದ ಥ್ಯಾಂಕ್ ಯು. ಇವತ್ತಿನ ಬಗ್ಗೆ ನನ್ ಗೊತ್ತಿದ್ದು ಬರೀ ಲೈಕ್ ಪಂಚಭೂತಗಳು ಅಂತ, ಅದು ನಮ್ ಅಂಗೈಯಲ್ಲೇ ಇದೆ ಅಂತ ಹೇಳಿದ್ದು ತುಂಬಾ ಖುಷಿ ಆಯ್ತು. ಅದ್ರಲ್ಲೂ ನಮ್ಮ ಎಲ್ಲಾನು ಮನಸ್ಸು ಮತ್ತೆ ಸುಪ್ತ ಮನಸ್ಸು ಎರಡನ್ನೂ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಅಂತ ತಿಳಿದಿದ್ದು ಖುಷಿ ಆಯ್ತು. ಸರಿ, ಆಮ್. ಅಷ್ಟು ತಿಳ್ಕೊಂಡ್ರಿ. ಹ. ಹಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಕ್ಚುಲಿ ತಾವು ಹೇಳಿದ ಹಾಗೆ ನಮ್ಗೆಲ್ರಿಗೂ ಗೊತ್ತಿದ್ದದು ಈ 5 ಬೆರಳು ಅಥವಾ ನಾವು ಏನು ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ಕೊಂಡು, ಅದಕ್ಕಿನ್ನ ಮೀರಿ ನಾವು ಯಾವ ಯಾವ ಈ 5 ಬೆರಳುಗಳಿಂದ ನಾವು ಮುದ್ರವನ್ನ ಮಾಡುವಾಗ ಅದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಯಾವ ಒಂದು ತತ್ವದಿಂದಾಗಿ ನಮ್ಮ ಶರೀರವನ್ನ ಅಥವಾ ನಮ್ಮ ಆರೋಗ್ಯವನ್ನ ಕಂಟ್ರೋಲ್ ಮಾಡ್ಕೊಳ್ಳಬಹುದು, ಅದನ್ನ ಸಹ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಜೊತೆಗೆ ಇದರಲ್ಲಿ ನಾವೇನು ತಮೋ ಗುಣ, ರಜೋಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣ ಹಾಗೂ ಪರಮಾತ್ಮ ನಿರ್ಗುಣ ಅಂತ ಹೇಳ್ತೇವಲ್ಲ, ಇಂಥದ್ದು ಹೇಗಿದೆ ಈ 5 ಬೆರಳಿನಲ್ಲಿ, ಅದನ್ನು ಸಹ ತುಂಬಾ ಮನಮುಟ್ಟೋ ಹಾಗೆ ಎಲ್ರಿಗೂ ಅರ್ಥ ಮಾಡಿಸಿದ್ರು. 2 ಸಾಲಿ ಅದನ್ನು ತೋರಿಸಿ ಮತ್ತೆ ಹೇಳಿ. ಜೊತೆಗೆ ಇದರಲ್ಲಿ ಈ ತಮೋಗುಣ ರಜೋಗುಣ ಅಂತ ಹೇಳಿದಾಗ ಹೇಗೆ ನಾವು ಒಂಥರ ನಿದ್ರಾವಸ್ಥೆಯಲ್ಲಿ ಇರತಕ್ಕಂಥದ್ದು, ಒಳ್ಳೆ ಗುಣದಲ್ಲಿ ಇರತಕ್ಕಂಥದ್ದು, ನಾವು ಎಗ್ರೆಸಿವ್ ಆಗಿರತಕ್ಕಂಥದ್ದು, ನೆಮ್ಮದಿ ಜ್ಞಾನ ಮತ್ತು ಆತ್ಮಜ್ಞಾನದಲ್ಲಿ ಇರತಕ್ಕಂತಹ ಸಾತ್ವಿಕ ಗುಣ, ಪರಿಶುದ್ಧ ಗುಣ ಅಂತ ಹೇಳಿದಾಗ ನಾವು ಧ್ಯಾನವನ್ನ ಮಾಡತಕ್ಕಂಥದ್ದು, ಜ್ಞಾನವನ್ನ ಪಡ್ಕೊಳ್ಳತಕ್ಕಂಥದ್ದು, ಸಜ್ಜನ ಸಾಂಗತ್ಯವನ್ನ ಪಡತಕ್ಕಂಥದ್ದು, ಇಂತಹ ಒಂದು ಅರ್ಥಪೂರ್ಣವಾದ ಮಾಹಿತಿ ಸಹ ಈ 5 ಬೆರಳುಗಳಲ್ಲಿ ಇದೆ. ಜೊತೆಗೆ ನಮ್ಮ 6ನೆಯ ಒಂದು ತತ್ವವನ್ನ ಪರಿಕಲ್ಪನೆಯನ್ನ ಹೇಳಿದ್ರು. ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಥರ ಇರ್ತದೆ, ಭುಕ್ತಿ ಇರಬಹುದು, ರಕ್ತಿ ಇರಬಹುದು, ಶಕ್ತಿ ಇರಬಹುದು, ಈ ಥರದ ಒಂದು ತತ್ವವನ್ನು ಸಹ ಹೇಳಿದ್ದಾರೆ. ನಿಜವಾಗ್ಲೂ ನನಗೂ ಸಹ ಅಷ್ಟೇ, ಈ ಪಂಚಭೂತಗಳು ಅಂತ ಹೇಳ್ಕೊಂಡು ಸರೇ ನಮಗೆ ಮೊದಲು ಕಲಿಸಿದ್ರು. ನಾನು ಇಷ್ಟೇ ಸೀಮಿತ ಅಂದ್ಕೊಂಡಿದ್ದೆ. ಮುದ್ರೆ ಎಲ್ಲ ಹೇಳುವಾಗ ಇದನ್ನ ಹೇಳ್ತಾ ಇದ್ರು. ಆದರೆ ಒಟ್ಟಿಗೆ ಈ ಎಲ್ಲ 6 ತತ್ವಗಳನ್ನ ತುಂಬಾ ಚೆನ್ನಾಗಿ ನಾನು ತಿಳ್ಕೊಂಡಿದ್ದು ಇವತ್ತೇ. ನಿಜವಾಗ್ಲೂ ಧನ್ಯವಾದಗಳು ಸರ್, ಧನ್ಯವಾದಗಳು, ಧನ್ಯವಾದಗಳು. ಯಾಕಂತಂದ್ರೆ ಈ ಒಂದು ಪರಿಜ್ಞಾನ ಸಿಗ್ಬೇಕಾದ್ರೆ ಈ ವೇದಿಕೆನಲ್ಲಿ ಬಹುಶಃ ಬೇರೆ ಕಡೆ ನಾವು ಎಷ್ಟು ಕ್ಲಾಸಿಗೆ ಹೋಗ್ಬೇಕಿತ್ತೋ, ಏನ್ ಮಾಡ್ಬೇಕಿತ್ತೋ, ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ನಿಜವಾಗ್ಲೂ ಧನ್ಯವಾದಗಳು. ಯಾಕಂತಂದ್ರೆ ನಮ್ಮ ಗುಣಗಳಲ್ಲೂ ಸಹ ಇದರ ಮೇಲೆ ಅವಲಂಬ ಆಗಿದೆ, ನಮ್ಮ ಆರೋಗ್ಯ ಸಹ ಇದರ ಮೇಲೆ ಅವಲಂಬ ಆಗಿದೆ. ಜೊತೆಗೆ ನಾವು ಇದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ಮನಸ್ಸು, ನಮ್ಮ ಶರೀರ ಎಲ್ಲವೂ ಸಹ ನಿಜವಾಗ್ಲೂ ಬಹಳ ಒಂದು ಪರಿಪೂರ್ಣ ಅಂತ ಹೇಳತಕ್ಕಂಥ ಒಂದು ಅದ್ಭುತ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಮಾಸ್ಟರ್ಸ್, ಬಹಳ ಅದ್ಭುತವಾದ ಮಾಹಿತಿ. ತಮಗೆ ಇವತ್ತು ಸರ್ ಹೇಳಿದ್ರಲ್ಲಿ ಏನಾದರೂ ಹೆಚ್ಚಾಗಿ ತಿಳ್ಕೊಳ್ಬೇಕಾ, ಅಥವಾ ಏನಾದರೂ ಡೌಟ್ಸ್ ಇದೆಯಾ, ಯಾವ್ದಾದ್ರು ಪ್ರಶ್ನೆ ಇದೆಯಾ, ಅಥವಾ ತಮ್ಮ ಅಭಿಪ್ರಾಯ ಏನು, ಇದನ್ನು ಹೇಳಲಿಕ್ಕೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಾವು ದಯಮಾಡಿ ಹ್ಯಾಂಡ್ ರೈಸ್ ಮಾಡಿದಲ್ಲಿ ನಾವು ತಮಗೆ ಅನ್ಮ್ಯೂಟ್ ಅನ್ನು ಕೊಡ್ತೇವೆ. ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಹಂಚಿಕೊಳ್ಳಿ. ಎಸ್, ಏನೇ ಡೌಟ್ಸ್ ಇದ್ರೂ ಎಸ್, ಇಲ್ಲಾಂದ್ರೆ ನಿಮ್ಮ ಅನಿಸಿಕೆ ಕೊಡಿ. ರೈಟ್, ಸ್ವಲ್ಪ ಮಾಸ್ಟರ್ಸ್ಗೆ ಅವಕಾಶ ಇರುತ್ತೆ. ಇನ್ನೊಂದು 5 ನಿಮಿಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ತಮಗೆ ಈ ಬಗ್ಗೆ ಗೊತ್ತಿತ್ತ? ಪಂಚಭೂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದಿರಬಹುದು. ಇಷ್ಟು ಅಂಶಗಳು, ಇಷ್ಟು ಪರಿಕಲ್ಪನೆಗಳು ಗೊತ್ತಿತ್ತ? ಇದರಿಂದ ಏನ್ ತಿಳ್ಕೊಂಡ್ರಿ, ಏನ್ ಹೆಲ್ಪ್ ಆಯ್ತು? ಈ ಒಂದು ಅಭಿಪ್ರಾಯವನ್ನ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಸೊ ವಿಡಿಯೋಗಳು ಸ್ವಲ್ಪ ಆನ್ ಮಾಡಿದ್ರೆ ಅರ್ಥ ಆಗತ್ತೆ. ಎಲ್ಲರೂ ವಿಡಿಯೋಗಳು ಆಫ್ ಮಾಡಿ ಇಟ್ಕೊಂಡಿದ್ದೀರಾ? ಸೊ ಕೋಸ್ಟ್ ಅಂತವರು ಸ್ವಲ್ಪ ನೆನಪು ಮಾಡ್ತಾ ಇರಿ ದಯವಿಟ್ಟು. ಎಲ್ಲರಿಗೂ ಇರ್ಬೇಕು. ಸುಭದ್ರಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಅನ್ಮ್ಯೂಟ್ ಕೊಟ್ಟಿದೆ, ಹಾ ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ತೆ ಮೇಡಮ್. ತುಂಬಾ ವಿಶದವಾಗಿ ತಿಳ್ಕೊಟ್ರಿ ಗುರೂಜಿ. ಪಂಚಭೂತಗಳು ಒಂದೇ ಗೊತ್ತಿದ್ದು, ಇವತ್ತು ಈ 6 ಪರಿಕಲ್ಪನೆಗಳನ್ನು ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಗುರೂಜಿ, ತುಂಬಾ ಧನ್ಯವಾದಗಳು. ಧನ್ಯವಾದ. ಸಣ್ಣಗೌಡ್ರು ಸರ್. ಸಣ್ಣಗೌಡ್ರು ಸರ್ ಇದ್ದೀರಾ? ಕೋ-ಹೋಸ್ಟ್ ಕೊಟ್ಟಿದ್ದೇನೆ ನಾನು.
ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ ತಮ್ಗಳಿಗೆ ಸರ್ ಏನ್ ಹೇಳಿದ್ರು ಅಂತ? ವಿಜಯಲಕ್ಷ್ಮಿ ಮ್ಯಾಮ್, ಎಸ್, ಮಾತಾಡಿ ಮ್ಯಾಮ್. ನಮಸ್ತೆ ಗುರುಗಳೇ, ನಮಸ್ತೆ ಆಲ್ ಮಾಸ್ಟರ್ಸ್. ಇದು ಪ್ರಾರಂಭದಲ್ಲಿ ವೇದಿಕೆ ಪ್ರಾರಂಭ ಆದಾಗ ಎಲ್ಲರಿಗೂ ಒಳ್ಳೆ ಮಾಹಿತಿಯನ್ನ ಗುರುಗಳು ಹಂಚಿಕೆ ಆಗಿತ್ತು. ಈಗ ಹೊಸದಾಗಿ ಸೇರಿದವ್ರಿಗೂ ಕೂಡ ಉತ್ತಮ ಜ್ಞಾನ ದೊರೆಯಲಿ ಅನ್ನೋ ಸದುದ್ದೇಶದಿಂದ ಉತ್ತಮವಾದ ಮಾಹಿತಿಯನ್ನ ಹಂಚಿಕೆ ಮಾಡಿದ್ದಾರೆ ಮಾಸ್ಟರ್ಸ್. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮುದ್ರೆಗಳು ಕೂಡ ತೋರಿಸ್ತಕ್ಕಂಥದ್ದು ಬೇಗ ಅರ್ಥ ಆಗುತ್ತೆ ನಮ್ಗೆ. ಯಾವ್ಯಾವ ಭಾಗಕ್ಕೆ ಯಾವ ಮುದ್ರೆ ಯಾವ ತತ್ವದ ಆಧಾರದ ಮೇಲೆ ನಿರ್ವಹಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅತ್ಯುತ್ತಮವಾದ ಮಾಹಿತಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಗುರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಹೊಸ ಮಾಸ್ಟರ್ಸ್, ತಮಗೆ ಈ ಧ್ಯಾನದ ಬಗ್ಗೆ ಜೊತೆಗೆ ಈ ಪರಿಕಲ್ಪನೆ ಗೊತ್ತಿತ್ತಾ? ಇವತ್ತೇನ್ ಕಲ್ತ್ರಿ ಅದನ್ನಾದ್ರೂ ಶೇರ್ ಮಾಡ್ಕೊಳ್ಳಿ. ಓಕೆ, ರೇಣುಕಾ ಮೇಡಮ್ ಮಾತಾಡಿ. ಗುಡ್ ಈವ್ನಿಂಗ್ ಮಾಸ್ಟರ್. ಮಾಸ್ಟರ್, ಈ ಸಬ್ಜೆಕ್ಟ್ ನಾನು ಓದಿದ್ದೀನಿ, ತಮಿಳಲ್ಲಿ ಓದಿದ್ದೀನಿ ಮಾಸ್ಟರ್. ಹೇಗೆ ಮಾತಾಡೋದು ಬಗ್ಗೆ ನೀವು ಹೇಳಿದ ಮೇಲೆ ಸ್ವಲ್ಪ ಅರ್ಥ ಆಯ್ತು. ಈ ತರ ಹೇಳ್ಬೇಕು ಅನ್ನೋದ್ ಬಗ್ಗೆ ನಂಗೆ ಸ್ವಲ್ಪ ಅರ್ಥ ಆಯ್ತು ಮಾಸ್ಟರ್. ಹೌದು ಹೌದು, ಜಸ್ಟ್ ಅದು ಓದಿದ್ರೆ ಸ್ವಲ್ಪನೇ ಅರ್ಥ ಆಗುತ್ತೆ. ಅದು ಯಾವ ರೀತಿಯಲ್ಲಿ ಇಂಟರ್ಲಿಂಕ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಮಾಸ್ಟರ್. ರೈಟ್. ಅನುರಾಧ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್, ವೆರಿ ಗುಡ್. ಎಸ್, ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಕೊಟ್ಟಿದ್ದಾರೆ ನೋಡಿ. ಅನುರಾಧ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿಲ್ಲ. ಆಗಿಲ್ವಾ? ಈಗಾಯ್ತು. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಸರಿ, ಜಲತತ್ವ, ಪೃಥ್ವಿ, ಆಕಾಶ ತತ್ವ, ಮತ್ತೆ ಇದು ಇನ್ನು ಅಗ್ನಿ ತತ್ವ, ಅಗ್ನಿ ತತ್ವ, ವಾಯು ತತ್ವ, ವಾಯು ತತ್ವ, ಅಗ್ನಿ ತತ್ವ, ಇಷ್ಟ್ರ ಬಗ್ಗೆನೇ ಗೊತ್ತಿತ್ತು ಸರ್. ಮತ್ತೆ ನೀವು ಇದು ದೇಹ, ಮನಸ್ಸು ಇವು ಅಂತ ಎಲ್ಲ ಇವಾಗ ನೀವ್ ಹೇಳಿದ್ರಿಂದ ತಿಳ್ಕೊಂಡ್ವಿ ಸ್ವಲ್ಪ. ಇನ್ನು ಸ್ವಲ್ಪ ಅದನ್ನ ರೆಫರ್ ಮಾಡ್ಬೇಕು ನೀವ್ ಹೇಳಿದ್ದೆಲ್ಲ. ಅದನ್ನ ನಾವು ಇದ್ ಮಾಡ್ಕೊಂಡು ತಿಳ್ಕಂತೀವಿ ಸರ್. ಚೆನ್ನಾಗಿ ನಿಧಾನವಾಗಿ ಕೇಳ್ಕೊಂಡ್ರೆ ಅರ್ಥ ಆಗತ್ತೆ. ಯಾಕಂದ್ರೆ ಇದರಲ್ಲಿ ಒಂದೇ ದಿವಸದಲ್ಲಿ ಬಂದಿರೋದು ಜ್ಞಾನ ಅಲ್ಲ ಇದು. ಸೊ ಇದು ಸಾಧನೆ ಮೇಲೆ ಹೆಚ್ಚೆಚ್ಚಾಗಿ ಸಾಧನೆ ಮಾಡಿದ ಮೇಲೆ ಆ ಅಂಗೈಯಲ್ಲಿರುವಂತಹ 5 ಬೆರಳು ಬಗ್ಗೆ ಇಷ್ಟು ಮಾಹಿತಿ ಇದೆ. ಅದನ್ನು ಆ ವಿಡಿಯೋವನ್ನು ಪದೇ ಪದೇ ಕೇಳ್ಕೊಂಡ್ರೆ ಅವಾಗ ನಿಮ್ಗೆ ಸ್ವಲ್ಪ ಅರ್ಥ ಆಗತ್ತೆ. ಮನಸ್ಸು, ಆತ್ಮ ಇದೆಲ್ಲ ನೀವು ಹೇಳಿಂದ ಗೊತ್ತಾಯ್ತು ನಮಗೆ, ಇಲ್ಲಾಂದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ ಸರ್. ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲರೂ ಸಹ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಸರ್ ಈಗ ಹೇಳುದನ್ನ ಕೇಳಿದ್ರೆ ನಮ್ಗೆ ಬೇಗ ಮರ್ತು ಹೋಗುತ್ತೆ. ದಯಮಾಡಿ ಎಲ್ಲರೂ ಒಂದು ಪುಸ್ತಕ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ. ಅದು ಇವತ್ತಿಗೆ ಮಾತ್ರ ಅಲ್ಲ, ನೆಕ್ಸ್ಟ್ ನಾವು ಅದು ನಮ್ಗೆ ನೆನಪಾಗಿ ಮನನ ಮಾಡ್ಕೊಳ್ಳಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ನಮಗೆ ಮಾತ್ರ ಅಲ್ಲ, ಬೇರೆಯವ್ರಿಗೆ ಸಹ, ನಮ್ಮ ಮಕ್ಕಳಿರ್ಬಹುದು, ನಮ್ಮ ಕುಟುಂಬದಲ್ಲಿ ಯಾರು ಸದಸ್ಯರಿರ್ಬೋದು, ಅವರಿಗೆ ಸಹ ಇಂಥದ್ದೊಂದು ಮನಸ್ಸು ಬಂದಾಗ ಈ ಪೇಜನ್ನ ತಿರುಗಿಸಿದ್ರೆ ಖಂಡಿತವಾಗ್ಲೂ ಎಲ್ಲರ ಜ್ಞಾನವು ಹೆಚ್ಚಾಗುತ್ತೆ. ಅದಕ್ಕೆ ಕೇಳ್ಕೊಳ್ಳೋದು ಮಾತ್ರ ಅಲ್ಲ, ಅಷ್ಟೊಂದು ನಮ್ಮ ಹತ್ರ ಜ್ಞಾಪಕ ಶಕ್ತಿ ಇಲ್ಲ. ಎಲ್ಲರೂ ಸಹ ನೋಟ್ ಮಾಡ್ಕೊಂಡ್ರೆ ಬಹಳ ಉಪಕಾರ ಆಗುತ್ತೆ. ಆವಾಗ ಪ್ರಶ್ನೆಗಳನ್ನು ಕೇಳಿಕ್ಕೆ, ಅನುಭವ ಹೇಳಲಿಕ್ಕೆ ಸಹ ಉಪಯೋಗ ಆಗುತ್ತೆ. ಮಾಸ್ಟರ್ಸ್, ಶನಗೌಡ್ರು ಸರ್ ಇಲ್ಲ ಅನ್ಸುತ್ತೆ. ಇನ್ಯಾರಾದ್ರೂ ಹೊಸಬರಿದೆ ಮಾತಾಡ್ಬೋದು. ಹಾ, ಮಾತಾಡಿ. ಅವರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಹೆಗ್ಡೆ, ಬಸಪ್ಪ ಮ್ಯಾಮ್, ಇವ್ರು ಜಿ ನಾರಾಯಣ್ ರಾವ್ ಇದಾರ, ಒಂಚೂರು ನೋಡಿ ಮೇಡಮ್. ಅವ್ರು ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರು ಮೊನ್ನೆ. ಅವರು ಅದು ಬೇಡ ಬಿಡಿ, ಬೇಡ ಬಿಡಿ ಸರ್, ಅದು ಸಪರೇಟ್ ಆಗಿ ಡೀಲ್ ಮಾಡು ಅವರನ್ನ. ಓಕೆ ಮೇಡಮ್. ಅವ್ರು ಇಲ್ಲವೂ ಸಹ ಅವರು ಶನಿವಾರನೇ ಸಾಮಾನ್ಯ ಕೂತ್ಕೊಳ್ತಾರೆ ಅನ್ಸುತ್ತೆ. ಬೇಡ ಅವರಿಗೆ ಸರ್. ಬಸಪ್ಪ ಸರ್, ಬಸಪ್ಪ ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಜಿ. ನಮಸ್ಕಾರ. ಇಲ್ಲ ಮೇಡಮ್, ನಾನು ಸ್ವಲ್ಪ ಬೇರೆ ಕಡೆಗೆ ಆನ್ ಮಾಡ್ಕೊಂಡು ಬೇರೆ ಕೆಲಸ ಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಆ ಕಡೆಗೆ ಲಕ್ಷ್ಯ ಕಡಿಮೆ ಇತ್ತು ಮೇಡಮ್. ನಮಸ್ಕಾರ ಮೇಡಮ್. ವಿಡಿಯೋ ಕೇಳಿಸ್ಕೊಳ್ಳಿ ಮತ್ತೆ. ಓಕೆ ಸರ್. ನಮಸ್ಕಾರ ಗುರುಜಿ.
ಓಕೆಮ್ಮ. ಮಣಿ ಮೇಡಮ್. ಸುಧಾ ಹೆಗ್ಡೆ ಮಾತಾಡಮ್ಮ. ನಮಸ್ತೆ ಸರ್. ಇಷ್ಟೊತ್ತು ಇಂಥ ಮಾಹಿತಿ ಎಲ್ಲೂ ಸಿಗ್ಲಿಲ್ಲ. ಪಂಚತತ್ವದ ಬಗ್ಗೆ ಮಾತ್ರ ಗೊತ್ತಿತ್ತು. ಆದ್ರೆ ಒಳ್ಳೆ ವಿಚಾರ. ಅದನ್ನು ಪುನಃ ಪುನಃ ಚಿಂತನೆ ಮಾಡಿ ನಾವು ಅದನ್ನು ಅಭ್ಯಾಸ ಮಾಡ್ಬೇಕಾಗಿದೆ ಈಗ. ಅವಕಾಶ ಕೊಡ್ತಾರೆ ಈಗ ನಮಗೆ. ಧನ್ಯವಾದ ಸರ್. ರೈಟ್. ಥ್ಯಾಂಕ್ ಯು ಮ್ಯಾಮ್. ಉಮಾದೇವಿ ಮ್ಯಾಮ್ ಮಾಡ್ಕೊಳ್ಳಿ. ಮಾತಾಡಿ. ನಮಸ್ತೆ ಸರ್. ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ ಸರ್. ಇದು ಟೋಟಲ್ ಸಾರಾಂಶ ಏನು ಅಂತ ಇನ್ನೊಂದ್ಸರಿ ಹೇಳಿ ಸರ್. ಟೋಟಲ್ ಸಾರಾಂಶ ಏನಿಲ್ಲಮ್ಮ, ಇದು ವಿಧ ವಿಧ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಮ ಬಗ್ಗೆ ನಾವು. ಓಕೆ, ನಮ್ಮ ಆಧ್ಯಾತ್ಮಿಕದಲ್ಲಿ ಈ 5 ಬೆರಳಿಂದನೇ ಪಂಚಭೂತಗಳನ್ನು, ನಿಸರ್ಗದಲ್ಲಿರುವಂತ ಪಂಚಭೂತಗಳು 5 ಬೆರಳಲ್ಲಿ ಇದೆ. ಓಕೆ, ಇದು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದೀವೋ ಅದೇ ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕದಲ್ಲಿರುವಂತ ಇಡೀ ವಿಜ್ಞಾನವನ್ನು ಈ 5 ಬೆರಳಲ್ಲಿ ಜೋಡಿಸಿದ್ದಾರೆ ಪತ್ರಿ ಸರ್. ಓಕೆ, ಅದು ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂತ ಬಂದೆ. ಆಯ್ತಾ? ಓಕೆ, ಅದು 5 ವಿಧ ಹೇಳಿದ್ರಲ್ಲ ಸರ್, ಅದಕ್ಕೆ ಟೋಟಲ್ ಏನು ಸಾರಾಂಶ ಟೋಟಲ್ ಸಾರಾಂಶ ಟೋಟಲ್ ಏನಿಲ್ಲ, ಒಂದೊಂದು ಸಾರಾಂಶ ಒಂದು ರೀತಿಯಲ್ಲಿ ಇರುತ್ತೆ. ಈಗ ನೀವು ಕೇಳಿಸ್ಕೊಂಡುವಾಗ ಮತ್ತೆ ನೀವು ವಿಡಿಯೋ ಕೇಳ್ಕೊಳ್ಳಿ ನೀಟಾಗಿ. ಒಂದೊಂದು ಪರಿಕಲ್ಪನೆ ನಿಮ್ಗೆ ಒಂದು ಅರ್ಥ, ನಿಮ್ಗೆ ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಅರ್ಥ ಮಾಡಿಸುವಂತ ವ್ಯವಹಾರ ಆಗಿದೆ. ಅರ್ಥ ಆಯ್ತಾ? ಒಂದೊಂದು ಪರಿಕಲ್ಪನೆ. ಉದಾಹರಣೆಗೆ ನಾವು ಫಸ್ಟ್ ಅನ್ಕೊಂಡಿದ್ವಿ ಭುಕ್ತಿ, ರಕ್ತಿ, ಯುಕ್ತಿ, ಶಕ್ತಿ, ಮೋಕ್ಷ ಅಂದ್ರೆ ಮುಕ್ತಿ. ಈ 5 ನೋಡ್ಕೊಳ್ಳಿ. ಈ 5 ಹೇಗಿರುತ್ತೆ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ನೀವು ಆಧ್ಯಾತ್ಮಿಕ ವಿಜ್ಞಾನವನ್ನು ಅರ್ಥ ಮಾಡ್ಕೊಂಡ ರೀತಿ. ಆಯ್ತಾ? ಮುಕ್ತಿ ಹೇಗೆ ಹೊಂದೋದು ಅಂತಂದ್ರೆ ಇದೆಲ್ಲ ನಾವು ಮಾಡ್ಕೊಂಡು ಬಂದ್ರೆ ಮುಕ್ತಿ ಸಿಗತ್ತೆ ಕೊನೆಗೆ. ಇವೆಲ್ಲ ಈ 4 ಭುಕ್ತಿ ಬೇಕು ದೇಹಕ್ಕೆ, ರಕ್ತಿ ಬೇಕು ಮೈಂಡ್ಗೆ. ಓಕೆ, ಯುಕ್ತಿ ಅಂದ್ರೆ ಬುದ್ಧಿ ಹೆಚ್ಚು ಮಾಡ್ಕೋಬೇಕು. ಆಮೇಲೆ ಕೊನೆಯದಾಗಿ ನಮಗೆ ಶಕ್ತಿ ಸಿಗತ್ತೆ. ಯಾಕಂದ್ರೆ ಈ 3 ಇದ್ರೇನೆ ಶಕ್ತಿ ನಮ್ಗೆ ಧ್ಯಾನದಿಂದ ಸಿಗೋದು. ಅರ್ಥ ಆಯ್ತಾ? ಸೊ ಈ 4 ಸಿಕ್ಕಿದ್ರೆ ನಮ್ಗೆ ಸಿಗೋದೇ ಮುಕ್ತಿ ಕೊನೆಯದಾಗಿ. ಸೊ ಈ ರೀತಿ ಇದು ಮುಕ್ತಿಯ ಮಾರ್ಗ ಅಂತ, ಇದೆಲ್ಲ ಮಾಡೋದ್ರಿಂದ ಮುಕ್ತಿಯ ಮಾರ್ಗ, ಮುಕ್ತಿ ಮಾರ್ಗ ಅಂತ ಅರ್ಥ. ಅದೇ ರೀತಿಯಲ್ಲಿ ವಿಧ ವಿಧ ಪರಿಕಲ್ಪನೆಗಳು ನಾನು ಹೇಳ್ತಾ ಬಂದಿದ್ದೀನಿ. ಒಂದೊಂದರಲ್ಲಿ ಅದ್ಭುತವಾದ ಮಾಹಿತಿ, ಅದ್ಭುತವಾದ ಜ್ಞಾನ ಇದೆ. ನೀವು ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇರೆ ಯಾವುದು ಹ್ಯಾಂಡ್ ರೈಸ್ ಇಲ್ಲ. ಓಕೆ, ರೈಟ್. ಗೀತಾ ಮೇಡಮ್ ಇಲ್ವಾ? ಗೀತಾ ನಾಯಕನಹಟ್ಟಿ ಮೇಡಮ್, ಗೀತಾ ಮೇಡಮ್ ಮಾತಾಡಿ. ಇಲ್ಲ ಅನ್ಸುತ್ತೆ. ರೈಟ್. ಓಕೆ, ಕ್ಲೋಸ್ ಮಾಡೋದಾ ಸರ್? ಸಂಪನ್ನಗೊಳಿಸ್ಬೋದು. ಎಸ್. ಓಕೆ, ಆಕ್ಚುಲಿ 9 ಗಂಟೆಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತು ಅಂತ ನಾನು ಅಂದ್ಕೊಂಡಿದ್ದೇನೆ. ಸುಮಾರು 60-65 ಜನ ಇದ್ರು, ಬಟ್ ಇವಾಗ ಕೇವಲ 34ಕ್ಕೆ ಇಳಿದಿದ್ದಾರೆ. ಎಲ್ರಿಗೆ ಒಂದು ಮಾಹಿತಿ ಏನು ಅಂತಂದ್ರೆ, ಕೇವಲ ಧ್ಯಾನ ಮಾತ್ರ ಅಲ್ಲದೆ ನಾವು ಜ್ಞಾನದಿಂದ ಸಾಕಷ್ಟು ಒಂದು ಸಂಪಾದನೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಯಾಕಂತಂದ್ರೆ ಯಾವುದೇ ಹಣ ಅಥವಾ ದುಡ್ಡು ವೆಚ್ಚ ಇಲ್ಲದೆ ಇಷ್ಟೊಂದು ನಾವು ನಾಲೆಡ್ಜ್ ಅನ್ನ ಗೇನ್ ಮಾಡ್ಬೇಕು ಅಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ನಾವು ಇಷ್ಟು ಸಮಯಕ್ಕೆ ಇಷ್ಟು ಪುಸ್ತಕವನ್ನ ಓದಿ ಇಷ್ಟು ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ ಕೇವಲ ಧ್ಯಾನ ಮಾತ್ರ ಅಲ್ಲ, ಜ್ಞಾನವನ್ನು ಸಹ ಪಡ್ಕೊಳ್ಳಿ ಅಂತ ನಾನು ವಿನಂತಿಯನ್ನ ಮಾಡ್ತೇನೆ. ಜೊತೆಗೆ ಈ ಜ್ಞಾನ ಅಂತ ಹೇಳೋದು ತುಂಬಾ ಜನರಿಗೆ ಅಂತ ಅನ್ಕೊಂಡುತ್ತೆ, ಇನ್ಕ್ಲೂಡಿಂಗ್ ನಾನು ಎಕ್ಸ್ಪ್ರೆಸ್ ಮಾಡಿದೆ. ಇದೆಲ್ಲವೂ ನನಗೆ ಬಹಳ ಹೊಸದು ಅಂತ ಹೇಳ್ಕೊಂಡು ನಾವು ದಿನ ಯಾಕಂದ್ರೆ ನಮ್ಮ ಮೈಂಡ್ ಸಹ ಸ್ವಲ್ಪ ಆಕ್ಟಿವೇಟ್ ಆಗ್ಬೇಕಾದ್ರೆ ನಾವು ಹೊಸದನ್ನೇ ಒಂದು ಕಲಿಯುವುದು ಬಹಳ ಅಗತ್ಯ ಅಂತ ಇದೆ. ನಮ್ಮ ಇಕಿಗಾಯಿ ಬುಕ್ ಸಹ ಅದೇ ಹೇಳ್ತದೆ. ಈವನ್ ವಯಸ್ಸಾದ ಮೇಲೇನು ಸಹ ಅಂಥದ್ದೊಂದು ಕ್ಯೂರಿಯಾಸಿಟಿ ಕೊಡತಕ್ಕಂಥ ಹೊಸ ಜ್ಞಾನವನ್ನ ಕೊಟ್ಟಾಗ ನಮ್ಮ ಬುದ್ಧಿಶಕ್ತಿ ಮತ್ತೆ ನಾವು ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಇದರ ಸದುಪಯೋಗವನ್ನ ಎಲ್ಲರೂ ಪಡ್ಕೋಬೇಕು. ಅದ್ಭುತವಾದ ನಮಗೆ ಕೇವಲ ಈ ಒಂದು ವೇದಿಕೆಯನ್ನ ಮಾತ್ರ ಕಲ್ಪಿಸಿಕೊಟ್ಟಿದ್ದು ಮಾತ್ರ ಅಲ್ಲ, ಜೊತೆಗೆ ಇಂಥ ಒಂದು ಮಾಹಿತಿಯನ್ನು ಕೊಟ್ಟು ನಮ್ಮ ಜ್ಞಾನವನ್ನ ಹೆಚ್ಚಿಸ್ತಾ ಇದ್ದಾರೆ ನಮ್ಮ ಮಹಾವತಾರ ಸಂಸ್ಥೆಯ ನಮ್ಮ ರಂಗನಾಥ್ ಗುರುಗಳಿಗೆ ಎಲ್ಲರ ಪರವಾಗಿ, ಜೊತೆಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಹಾಗೇನೆ
ಧ್ಯಾನ ನಮ್ಮೊಟ್ಟಿಗೆ ಮಾಡಿದಂತ ಪ್ರತಿಯೊಬ್ಬರು ಮಾಸ್ಟರ್ಸ್ಗೆ ಧನ್ಯವಾದಗಳು. ಜೊತೆಗೆ ಈ ಒಂದು ನಾವು ಏನು ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತೇವೆ, ಇದಕ್ಕೆ ಸಹಕರಿಸಿರತಕ್ಕಂತ ಮಹಾವತಾರ್ ಸಂಸ್ಥೆಯ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವೂ ಸಹ ನಮ್ಮ ಧನ್ಯವಾದಗಳು. ಹಾಗೇನೆ ಇವತ್ತು ರಘುನಾಥ್ ಸರ್ ಫಸ್ಟ್ ಕೋ ಹೋಸ್ಟ್ ಅಭ್ಯಾಸ ಮಾಡ್ಲಿಕ್ಕೆ ಅಂತ ಅವರನ್ನು ಇವತ್ತು ಕೋ ಹೋಸ್ಟ್ ಮಾಡಿದ್ದೇವೆ. ಸೊ ಪರವಾಗಿಲ್ಲ, ತಮ್ಮ ಒಂದು ಎಕ್ಸ್ಪ್ರೆಷನ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಜೊತೆಗೆ ಮುಂದೆನೂ ಸಹ ಕೋ ಹೋಸ್ಟ್ ನಲ್ಲಿ ಅವರಿಗೆ ಅನ್ಮ್ಯೂಟ್ ಮಾಡತಕ್ಕಂಥದ್ದು ಅದನ್ನೆಲ್ಲ ಕಲ್ತ್ಕೊಂಡು ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ಹೇಳತಕ್ಕಂತಹ ಭರವಸೆ ಇದೆ. ಆದ್ರಿಂದ ಈ ಕಾರ್ಯಕ್ರಮನ ನಾವಿಲ್ಲಿಗೆ ಮುಗಿಸೋಣ. ದಿನಾಲು ಇದೇ ರೀತಿ ಬಂದು ಧ್ಯಾನ ಜೊತೆಗೆ ಜ್ಞಾನವನ್ನ ಪಡ್ಕೊಂಡು ಕಾರ್ಯಕ್ರಮ ಚೆನ್ನಾಗಿ ನಡೀಲಿಕ್ಕೆ ಒಂದು ಪ್ರೋತ್ಸಾಹ ಬೇಕು ಅಂತ ಹೇಳತಕ್ಕಂತ ಮನವರಿಕೆ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಸರ್ ಮೈಸೂರ್ದು ಹೇಳ್ಬೇಕಿತ್ತ? ಮೈಸೂರ್ದು ನಾವು ನಿರ್ಣಯ ಮಾಡಿದ ಮೇಲೆ ಡಿಸ್ಕಸ್ ಮಾಡೋದು. ಓಕೆ ಸರ್, ಓಕೆ ಸರ್. ಇವತ್ತು ಕೆಲವು ಇನ್ಫಾರ್ಮೇಶನ್ ತಗೊಂಡಿದ್ದೇನೆ, ಬಟ್ ಊಟದಲ್ಲಿ ಅವರು ನಾಳೆ ಹೇಳ್ತೇನೆ ಅಂತ ಹೇಳಿದ್ದಾರೆ ಸರ್. ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಕಾರ್ಯಕ್ರಮನ ಇಲ್ಲಿಗೆ ಸಂಪನ್ನಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು ಸರ್.